ಹರ ಶಿವನಾಡಿ ಏನ್ ಹೇಳ್ತಾಳ ಬಾ ಚಂದ ಹೇಳ್ತಾಳ ನೋಡು ಅವ ವರ ಅವತಾರ ತಾಳ್ಯಾನಿಲ್ಲ ನಂಗಿಲ್ಲ ನಮ್ಮಪ್ಪ ವರ ಅವತಾರ ತಾಳ್ಯಾನ ತಾಳ್ಬೇಕಾದ್ರೆ ಕಾರಣ ಐತೆ ಅಲ್ಲಿ ಏನ್ ಕಾರಣ ಐತೆ ಅಂತಂದ್ರ ಇವ್ರ ಅವ್ವಾರನ 16,000 ಗೋಪ್ಯಾರೆಲ್ಲ ಓದ್ ನರಕದ ಕೋಟ್ಯಾಗ ನರಕಾಸುರ ಮಚ್ಚಿಟ್ಟಿದ್ದು ನರಕದ ಕೋಟ್ಯಾಗ ಅಲ್ಲಿಂದ ಹೊರಗೆ ಬರಾಕ ಯಾರಿಗೆ ಇವ್ರ ಅವ್ವಾರಿಗೆ ಒಬ್ಬಾಕಿ ಸಾಧ್ಯ ಇದ್ರಕಿಲ್ಲ ಹಂಗಾಗ್ಲಿಲ್ಲ ಇವ್ರ ಅವ್ವಾರಲ್ಲಿ ಕುತ್ಕೊಂಡು ನಮ್ಮ ಅಪ್ಪನ ಪಾದರಾಕ್ಷಿಗೆ ನಮಸ್ಕಾರ ಮಾಡ್ತಿದ್ರ ಪರಮಾತ್ಮ ನರಕದ ಕೋಟ್ಯಾಗ ಹೋದ್ ನರಕಾಸುರ ನಮ್ಮನ್ನ ನಮಗ್ ಬರಾಕ್ ಸಾಧ್ಯ ಇಲ್ಲ ನಮ್ಮನ್ನ ಹೆಂಗಾರ ಮಾಡಿ ಪಾರ್ ಮಾಡಂತೇಳಿ ಅವ್ರು ಅಲ್ಲಿ ಕುತ್ಕೊಂಡ್ ಸ್ತೋತ್ರ ಮಾಡ್ತಿದ್ರ ಅವಂದ ಪರಮಾತ್ಮಂದ ಅವಂದ ಈಗ ನನಗ್ ಬರಾಕ್ ಟೈಮ್ ಸಿಗೋಂಗಿಲ್ಲ ವರ ಅವತಾರ ತಾಳ್ಕ್ಯಾಶ್ ಬರ್ತನು ನರಕದ ಕೋಟಿ ಹಸನ್ ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗ್ಕಂತ ಅವ್ರಿಗೆ ಮಾತು ಕೊಟ್ಟಿದ್ದ ಎಲ್ಲಿ ಅತಿಕ್ರಮ ನೋಡ್ತತ್ಲ ಅಲ್ಲಿ ನಾಶ ಮಾಡ್ದವನ್ ವಾಯ್ದೆ ಇರ್ತತಿ ಅದ್ರ ಸಂಬಂಧ ಏನ್ ಮಾಡ್ದ ವರ ಅವತಾರ ತಾಳಿ ಹೋಗಿ ನರಕದ ಕೋಟಿ ಮುಂದೆ ಇದ್ದಿದ್ದೆಲ್ಲ ಹೊಲಸ ಹಸನ್ ಮಾಡಿ ಇವ್ರ ನಾರ್ಯಾರು ಬಂದನ್ ಬಿಡಿ 16,000 ಹೆಂಡ್ರು ಬಿಡಿಸಿ ಹೊರಗ ಆಗಿನ ಹೆಂಡ್ರದ್ರಿಕಿಲ್ರಿ ಇವ್ರು ಇಲ್ಲಿ ಇದ್ದಿದ್ದಿಲ್ಲ ಆಗಿನ 16,000 ಗೋಪ್ಯಾರನು ಲಗ್ನ ಆಗಿರ್ಕಿಲ್ಲ ಇದ್ದಿರಕ್ಕಿಲ್ಲ ದಾರ್ಯಾಗ ಬಂದ್ ಹೇಳ್ತಾನ ಇವ್ರ ಅವರು 16,000 ನರಕಾಸುರದ ಐತ ನಮ್ಮನ್ನ ಒಂದಿವ್ಸ ಇವ್ಸ ನರಕದ ಕೋಟ್ಯಾಗ ಇಟ್ಟಾನ ಮುಂದೆ ನಮ್ಮನ್ನ ಲಗ್ನ ಯಾರು ಆಗುದಿಲ್ಲ ಯಾರನ್ನ ಕೇಳಿಲ್ಲಕ್ಕೆ ನಮ್ಮ ಪರಮಾತ್ಮನ ಕೇಳಿಲ್ಲ ಅಷ್ಟವಕ್ರನ ಹೋಗಿ ಕೇಳಿಲ್ಲ ಅಲ್ಲಿ ನದಿಯ ಜಳಕ ಮಾಡ್ತಿದ್ದ ಅಷ್ಟವಕ್ರ ಹೌದಲ್ಲ ಯಪ್ಪ ಋಷಿಗಳ ನಮ್ಮ ನರಕದ ಕೋಟೆಗಿಂತ ಕಷ್ಟ ಪರಮಾತ್ಮ ಕಡ್ಯಾಕ್ ಮಾಡ್ಕೊಂಡ್ ಬಂದಾನ ಹೌದು ನಮ್ಮನ್ನ ಇನ್ನು ಯಾರು ಲಗ್ನ ಆಗೋದಿಲ್ಲ ಹೌದು ನಮ್ಗೆ ಕಲಂಕ್ ಬಂದೈತಿ ಅಷ್ಟು ಲಗ್ನ ಆಗೋಂಗ ಅವ್ಗ ಹೇಳಿಯಪ್ಪ ಅವಂಗ ತಿಳಿಸ್ಕಲ್ಲ ಅಂತ ಹೇಳಿದ್ರ ಕೃಷ್ಣ ಹೇಳಂತೇಳಿ ಅಷ್ಟವಕ್ರಿಗೆ ಹೇಳಿಲ್ಲ ಅಷ್ಟವಕ್ರಂದ ಏನು ನಾವು ಮಣಕಾಲ ಮಠ ತೊಡಿ ಮಠ ನೀರಾಗ ಕೂತು ಜಳಕ ಮಾಡ್ತಿದ್ದವ 8 ಜಗದಾಗ ವಂಕಿದ್ದವ ಈ 3.5 ಮಳ ಶರೀರ 8 ಜಗದಾಗ ವಂಕಿತ್ತ ನೀರಾಗ ಕೂತಿದ್ದ ವಂಕಿದ್ದಿವ್ರಿ ಕಂಡಿದ್ದಿಲ್ಲ ನೀರಾಗ ಕೂತ್ಕೊಂಡ್ ಏನ್ ಮಾಡಿದ ಆತ ಕೃಷ್ಣ ಹೇಳ್ತಾರ ನಿಮ್ಗೆ ಅಷ್ಟ್ರಿಗೆ ತಾಳಿ ಕಟ್ತಾರ ಅಂತ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡ್ಕೊಲ್ ನಮಸ್ಕಾರ ಗುರುವೆ ಚಲೋ ಆತ ಅನ್ಕೊಲ್ ಇವ ನೀರಾಗ ಕುಂತಾವ ಯಾದ ಕುಲ ಏನಿವ್ರು 8 ಜಗದಾಗ ವಂಕಿದ್ರಲ್ಲ 8 ಜಗದಾಗ ವಂಕಿದ್ ಶರೀರ ಕಾಣ್ತಿವ್ರಿಗೆ ಹೆಂಗಸೂರ್ಗೆ ಅವಾಗ ಅವ್ರನ್ನ ಹಾಸ್ಯ ಮಾಡಿ ನಗಾಕತ್ತಿರ ಅವಾಗ ಅವ್ನ ಶರೀರ ನೋಡಿ ಅಲ್ಲ ಮಳ್ಳ ಹೆಂಗಸೂರ್ಯ ನಿಮ್ದು ಹಿಂಗ್ ಪರಿಸ್ಥಿತಿ ಹಿಂಗಿತ್ತು ನಿಮಗ್ ನೆಂಟು ಅಷ್ಟು ಕೃಷ್ಣ ತಾಳಿ ಕಟ್ಲಿ ಅಂತ ಆಶೀರ್ವಾದ ಮಾಡೀನಿ ನನ್ನ ಶರೀರ ನೋಡಿ ನೀವು ಹಾಸ್ಯ ಮಾಡ್ತೀರಿ ಮುಂದೆ ನೀವು ಬ್ಯಾಡ ಕೈಯಾಗ ಹೋಗಿ ನಾಶ ಹಾಕಿರಿ ಅಂತ ಹೇಳಿ ಆಶೀರ್ವಾದ ಮಾಡಿದ ಇವ್ರಿಗೆ ಅವಾಗ ನೀವು ನಾನು ನೋಡಿ ನಿಕ್ಕಿರ ಅಂದ್ಮೇಲೆ ನಿಮ್ ಹೆಣ್ಮಕ್ಳ ಬುದ್ಧಿ ಮನಕಾಲ್ತಾಳ್ಗ ಅಂತ ಅವ ಆಶೀರ್ವಾದ ಮಾಡ್ಯಾನ ಅದ ನಿಮ್ ಹೆಂಗಸರು ಮನಕಾಲ್ತಾಳ್ಗ ಅಲ್ಲಿ ಬಂದತಿ ಮತ್ತೆ ಯಾರು ಅಂದಿಲ್ಲ ಅಷ್ಟವಕ್ರಂದಾನ ಹೆಣ್ಮಕ್ಳ ಬುದ್ಧಿ ಮನಕಾಲ್ತಾಳ್ಗ ಅಂತ ಹೌದಿಲ್ಲ ಅವ್ 8 ಜಗದಾಗ ವಂಕ ಆಗ್ಬೇಕಾರ ತಾಯಿ ಗರ್ಭದಾಗಿಂತ ಬರೋ ಮುಂದೆ ವಂಕ ಆಗ್ಯಾನು ಮಲ್ಲ ತಾಯಿ ಗರ್ಭದಾಗ 8 ಜಗದಾಗ ವಂಕಿದ್ದು ಮೊದಲ ಶಾನ್ಯಾಕಿ ತಾಯಿ ಗರ್ಭದಾಗ ಮಲ್ಲ ವಂಕಿದ್ದಪ್ಪ ಅಂತಂದ್ರ ಆ ಶರೀರನು ದಾರಿನ ವಂಕ ಇರ್ಬೇಕಲ್ಲ ಹೌದಲ್ಲ ರೋಡ್ ಸೀದಾ ಇದ್ರ ಗಾಡಿ ಸೀದಾ ಹೋಗತಿ ಕಾರ್ನರ್ ಇದ್ರ ರೋಡ್ ಕಟ್ ಮಾಡ್ಕೋಬೇಕಲ್ಲ ಹಂಗ ತಾಯಿ ಗರ್ಭದಾಗಿಂದ್ರ 8 ಜಗದಾಗ ವಂಕಾಯಿ ಬಂದಾನು ತಾಯಿ ಗರ್ಭದ ಒಳಗ 8 ಜಗದಾಗ ವಂಕಿದ್ರ ಇವ್ರ ಅವಂದ್ ಯಾ ಹಾಡಾಕತ್ ನನಗ ಅದ ವಿಚಿತ್ರ ಆಗೈತಿ ನನಗೇನ್ ಗೊತ್ತ ಮರ ಆಕಿ ಗೊತ್ತ ಆ ಸರಳ ಇದ್ದಿದ್ದ ಒದ್ದಾಡ್ತತಿದ ಸರಳ ಇದ್ದಿದ್ದ ಕಡ್ಯಾಕ ಬರ್ಬೇಕಾರೆ ಒದ್ದಾಡ್ತತಿ ಅದು 8 ಜಗದಾಗ ವಂಕಿದ್ರು ಕಡ್ಯಾಕ ಮಾಡವ ಪರಮಾತ್ಮವ ಹೌದು ಇವ್ರು ಕಡ್ಯಾಕ್ ಮಾಡಕ್ ಸಾಧ್ಯ ಇಲ್ಲ ಹಿಂಗಂದೆ ಮಾಡ್ಯಾಳ ಅದಕ್ಕೆ ಹೇಳ್ತಾ ಶಾನ್ಯಾಕ ಅದಳಕ್ಕಿ ತಾಯಿ ಗರ್ಭದಾಗಿದ್ದಾಗ 8 ಜಗದಾಗ ವಂಕಾಗ್ಯಾನು ಹೊರಗೆ ಬಂದಿಂದ 8 ಜಗದಾಗ ವಂಕಾಗ್ಯಾನ ಹೌದು ಹೇ 10 ಅವತಾರ ತಾಳಿ ನಿಂತಾನು ಆ ದುಷ್ಟ ದೈತರ್ನ ನಷ್ಟ ಮಾಡೋದಕ್ಕ ಹೌದು ದುಷ್ಟ ದೈತರ್ನ ನಷ್ಟ ಮಾಡೋದಕ್ಕ ಏ ವರ ಅವತಾರ ತಾಳಿ ನರಕಾಸುರನ ಹೊರು ನಾರ್ಯಾರ ಬಂದಾನ ಅವ ಬಿಡಸೋದಕ್ಕ ಹೌದು ನಾರ್ಯಾರ ಬಂದಾನ ಅವ ಬಿಡಸೋದಕ್ಕ ಹೇ ಕೂರ್ಮ ಅವತಾರ ತಾಳಿ ನಿಂತಾನು ಆ ಸಮುದ್ರ ಮೃತನ ಮಾಡೋದಕ್ಕ ಹುಡುಗಿ ಸಮುದ್ರ ಮೃತನ ಮಾಡೋದಕ್ಕ ಏ ಮಚ್ಚೆನಾಗಿ ತಾನಿರುವಳು ಮುಳುಗಿದಾನ ಸೋಮಸುರನ ಶಿರ ಹರಿಯೋದಕ್ಕ
ಮತ್ಸ್ಯನಾಗಿ ತಾನಿರುವಳು ಮುಳುಗಿದಾನ ಸೋಮಸೂರನ ಶಿರ ಹರೆಯೋದಕ್ಕಾಗಿ ಹೇ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದನು ಹಾ ನಾರಾದ ವಾದ ಬೋಧ ಹೇಳೋದಕ್ಕ ಹೌದು ನಾರಾದ ವಾದ ಬೋಧ ಹೇಳೋದಕ್ಕ ಏ ನರಸಿಂಹನಾಗಿ ಕಂಬದೊಳಗ ಜನಿಸಿ ಬಂದ ಹಿರಣ್ಯ ಕಶ್ಯಪ ವಾದ ಶೀಳೋದಕ್ಕಾಗಿ ನರಸಿಂಹನಾಗಿ ಕಂಬದೊಳಗ ಜನಿಸಿ ಬಂದ ಹಿರಣ್ಯ ಕಶ್ಯಪ ವಾದ ಶೀಳೋದಕ್ಕಾಗಿ ಪರಶುರಾಮನ ಅವತಾರ ತಾಳಿ ಬಂದ ತಾಳಿ ಅವ ಬಂದ ನೋಡ ಬಂದ ಬಾಲ ಚಕ್ರವತಿನ ಹಿಡಿದ ತೋಳದ ತಂದಿ ವಸನದಂತೆ ಅವ ನಡೆದ ವಸನದಂತೆ ನಾಡದ ನೋಡ ನಾಡದ ತಾಯಿನ ಬೆನ್ನ ಹತ್ತಿ ಕಾಡದ ಪರಶುರಾಮ ತಾಯಿನ ಕಡಿಬೇಕಾದ್ರ ಕಾರಣ ಐತಿ. ಏನು ಕಾರಣ ತಮ್ಮ? ಏನು ಕಾರಣ ಅದಂತ್ರಿ? ಒಂದ ದಿನ ಆಗಸ್ಟ್ ಋಷಿಗಳು ಜಮದಗ್ನಿ ಆಶ್ರಮಕ್ಕೆ ಹೋದ್ರು. ಹೌದು, ಒಂದಾನ ದಿವಸ ಆಗಸ್ಟ್ ಋಷಿಗಳು ಜಮದಗ್ನಿ ಆಶ್ರಮಕ್ಕೆ ಹೋದ್ರು. ಜಮದಗ್ನಿಗೂ ಅವರು ಇದ್ರು, ಮುಂದೆ ಇವ್ರು ಎಲ್ಲವೂ ಇದ್ಲು. ಹೌದು, ಬರೀ ಗುರುಗಳು ಬಾದಿನಕ್ಕೆ ಬಂದ್ರಿ ಅಂತೇಳಿ ನೀರು ಕೊಟ್ಲ. ಹೌದು, ಆತ ಕೈ ಕಾಲು ತಕೊಂಡ ಒಳಗೆ ಹೋದ. ಹೌದು, ನಮ್ಮ ಗುರುಗಳು ಆಗಸ್ಟ್ ಗುರುಗಳು ಹೌದು, ಬಹಳ ದಿನಕ್ಕೆ ನನ್ನ ಮನೆಗೆ ಬಂದಾರ. ಹೌದು, ಅವ್ರಿಗೆ ಅಡಿಗೆ ಮಾಡಿ ಊಟ ಬಡಿಸ್ಬೇಕಂತ ಅಡಿಗೆ ಮಾಡಿ ಹೌದು, ಜಮದಗ್ನಿ ಹೇಳಿದ ಅಡಿಗೆ ಮಾಡಂತೇಳಿ. ಅಡಿಗೆ ಮಾಡ್ದಾಕ ಏನ್ ಮಾಡ್ತಾಳ? 3 ಮಂದಿ ಊಟ ಮಾಡ್ಬೇಕಂತೇಳಿ 3 ಎಡಿ ಮಾಡ್ತಾಳ. ಯಾರ್ಯಾರಿಗೆ? ಆಗಸ್ಟ್ ಋಷಿಗಳಿಗೆ ಮತ್ತು ಜಮದಗ್ನಿಗೆ ಮತ್ತು ಎಲ್ಲ ಮಗ 3 ಎಡಿ ಮಾಡ್ತಾರು. ತರ್ಕಜ್ಞಾನಿ ಆಗಸ್ಟ್ ಋಷಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರ, ಎಲ್ಲವ 3 ಎಡಿ ಮಾಡಿಲ್ಲ ಅಂತಂದ. 3 ಎಡಿ ಮಾಡಿದ್ರೆ ಯಪ್ಪ ನಿಮಗೊಂದ್ರಿ, ನಮ್ಮ ಪತಿ ದೇವ್ರಿಗೆ ಒಂದ ನನಗೊಂದ. ಆಗಸ್ಟ್ ಋಷಿಗಳು ಹೇಳ್ತಾರು, ಎಲ್ಲವ ಇನ್ನೊಂದ್ ಎಡಿ ಮಾಡ. ನಾವು 4 ಮಂದಿ ಇದೀವಿ ಅಂದವ್. 4 ಮಂದಿ ಎಲ್ಲಿ ತರ್ತೀರಿ ಅಂದವ್. 4 ಮಂದಿ ನೀವೆಲ್ಲಿ ತರ್ತೀರಿ? ನಾವ್ ಇರೋರು 3 ಮಂದಿ ಇದೀವಿ. ಇವ್ರೆಲ್ಲವೂ ಏನು ಮಾಡಿದ್ಲು? ಒಬ್ಬ ಋಷಿನ ಹಳ ಮಾಡಿ ತುರುಬನೆ ಇಟ್ಕೊಂಡಿದ್ಲು. ಬೇಕಾದಾಗ ಉಪಯೋಗ ಮಾಡಾಕ. ಚಟ ಸುಮಾರಲ್ಲ ಇವ್ರು. ಒಬ್ಬ ಋಷಿನ ಹಳ ಮಾಡಿ ತುರುಬನೆ ಇಟ್ಕೊಂಡಿದ್ಲು. ತನಗೆ ಯಾವಾಗ ಉಪಯೋಗ ಆಗತ್ಲ ಆಗ ಬಳಸ್ಕೊಳಾಕಿ. ಆದ ಆಗಸ್ಟ್ ಋಷಿಗಳಿಗೆ ಗೊತ್ತಾತು. ನೀ ಯಾವಾಗ ತೆಗಿಯೋಣ ಹೊರಗಂದಾಗ ದಡಗನ ತುರುಗುವಿನ ಅಂತ ತೆಗೆದು ಕೂಲೆ ನುಂಗಿ ಬಿಟ್ಲಕ್ಕಿ. ಹಳ್ಳನ ನುಂಗಿ ಬಿಟ್ಲ. ಆವಾಗಂದ ಇಳುವಸನ ಸುಳುವಸನ ಬ್ರಹ್ಮ ಸುಳುವಸನ 3 ಮಂದಿನ ಕರೆದ. ಏ ನಿಮ್ಮ ತಾಯಿ ಹಿಂಗಾಗ್ಯಾಳ, ಈಕಿನ ಹಿಡಿಬ್ಯಾಡ್ರಿ ಹೊಡ್ರಿ ಮೊದಲ ಅಂದ. ತಂದೆ ನಮ್ಮ ತಾಯಿನ ಕೊಲ್ಲುದು ನಾವನಿಗುದಲ್ಲ, ನಮ್ಮ ತಾಯಿನ ಕೊಲ್ಲುದು ನಮನಿಗುದಲ್ಲ, ನನ್ನ ಕೈಲಿ ಆಗಲಾರಲ್ಲ ಅಂತ ಹೇಳ್ತಾರ ಅವ್ರು 3 ಮಂದಿ. ಜಮದಗ್ನಿ ಏನ್ ಮಾಡ್ತಾನ? ಉರ್ಗಣಿಲೆ ಸುಟ್ಟು ಬಸ ಮಾಡಿಬಿಡ್ತಾನ 3 ಮಂದಿ. ಸುಟ್ಟು ಬಸ ಮಾಡ ಪರಶುರಾಮ ಅಂತಾನ ಓಡಿ ಬರ್ತಾನ ಕೊಡ್ಲಿತ್ತು ಒಂದು ಕೈಯಾಗಿ. ಪರಶುರಾಮ ನಿಮ್ಮ ಅವನಲ್ಲಿ ಪತಿ ಧರ್ಮ ಉಳಿದಿಲ್ಲ, ಈಕಿನ 1 2 ತುಕಡಿ ಮಾಡಿ ಒಗದು ಬಿಡ್ಲಿ ಅಂತಾನ. ಆತ ತಂದೆ ಅಂತ ನಾವು ಆತ ತಂದೆ ಅಂದಾಗ ಎಲ್ಲ ಮನ ಬಂದ ಅವ್ನ ಹಿಂದ ಮುಂದೆ ನೋಡ್ಲಾರ ತಂದಿ ಮಾತ ಕೇಳಿ ಏಕ ಮಾರ ತುಕಡ ಮಾಡಿ ಒಗದು ಬಿಡ್ತಾನೆ ಎಲ್ಲ ಮನ. ಜಮದಗಂಡ್ ಹೇಳ್ತಾನು, ಮಗನೇ ಒಂದ ಮಾತಿ ಕಡಿಯ, ನಾನು ಒಂದ ಮಾತಿ ಕಡ್ದು ಬಿಟ್ಟಿ 3 ವಾರ ಬೇಡ, ಬೇಕಾದ್ ಬೇಡ, ನೀನು
ಕೊಡ್ತಂತ ನಾವು ಕೊಡ್ತಾನ ಇಂತಿಗೆ ಕೊಡ್ತಂತ ಹೇಳ್ತಾನ ಪರಶುರಾಮ. ಹೌದು. ತಂದೇದಿನ ಸಿಟ್ಟು ಅನ್ನೋಂಥದ್ದು ಶಾಂತವಾಗಲಿ ಅಂತಾನ. ಹೌದು. ಆತಪ್ಪ ಶಾಂತವಾಗಲಿ, ಶಾಂತ ಮಾಡ್ಕೊನಿ. ಹೌದು. ಮುಂದ 3 ಮಂದಿ ನಮ್ಮ ಅಂತಂಬ್ರನ್ನ ಸುಟ್ಟು ಬೊಸ ಮಾಡಿ ಉರ್ಗಾಣಿಲಿ. ಹೌದು. ಅವ್ರನ್ನ ಉದಯ ಮಾಡ. ಹೌದು. ಆತ ಮಾಡೀನಿ. ಇನ್ನೊಂದು ಏನು ಬೇಡ್ತಿ ಬೇಡ. ನಮ್ ತಾಯಿನ ಕಡ್ದನ ಮನಿಗ್ ಹೋದ್ರ ನೀರ್ ಕೊಡಕ ನಾಯಿ ಅಂತದ ಒಂದ್ ತಾಯಿ ಇರ್ಬೇಕ. ಹೌದಿಲ್ಲ? ಹಂಗಿದ್ದಾಗ ನೀರ್ ಕಡ್ದ ನಿನ್ ಮುಂದ ನನ್ ತಾಯಿ ಉದ್ಭವ ಮಾಡಂತಂದ. ಪರಶುರಾಮ ಆದ್ರ ಒಂದ್ ಬಿಟ್ಟು ಮತ್ತೊಂದ್ ವರ ಕೇಳಿ ಕೊಡ್ತಾನ ನಾವು. ಹೌದು. ಅವಂದ ಯಪ್ಪ ವಚನ ಕೊಟ್ಟಿ 3 ವರ ಕೊಡ್ತಂದಿನಿ ಕೊಡಬೇಕಂತ. ವಚನ ಬಸ್ಟಾಳ ಆಗ್ಬೇಡ. ನಾ 2 ವರ ಕೇಳಿ ಕೊಟ್ಟಿ ಇನ್ನೊಂದ್ ವರ ಉಳ್ದೈತಿ. ವಚನಕ್ಕಂತೆ ನಡ್ಕೋದಿತ್ತು ಅದೊಂದ್ ವಚನ ಕೊಡ. ಮತ್ ನೀವ್ ವಚನ ಬಸ್ಟಾಳ ಆಗೋದಿತ್ತಪ್ಪ ಅಂತಂದ್ರೆ ಬ್ಯಾರೆ ಕೊಡ್ ನೋಡು. ಅದೇನಾಗಂಗಿಲ್ಲಪ್ಪ ವಚನ ಪ್ರಕಾರ ನಡ್ಕೋತ ಅಂತಂದ. ಅವಾಗ ಎಲ್ಲ ರುಂಡ್ ಅಲ್ಲಿ ಬಿದ್ದಿತ್ತು ದಿಡ ಇಲ್ಲಿತ್ತ. ಹಂಗ ಉದಯ ಅಂತ ಕೈಯಾಡ್ಸ್ಬಿಟ್ಟ ರುಂಡ್ ಬಂದ್ ದಿಡ್ ಕುಡ್ಕೊತ್ತ. ಹೌದು. ಉದ್ಭವ ಅಲ್ಲಿ ನಿಮ್ಮೆಲ್ಲವ ಹೊರಮಳೆ ಎಲ್ಲ ಉದಯ ಆದ್ಲ. ಅವಾಗ ನಿನಗೆ ಇಲ್ಲಿಗೆ ಹೋಗಿಲ್ಲ ಇವ್ರು ಎಲ್ಲವೂ. ಅವಾಗ ಉಗೆ 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 ಅಂದಾರ. ನೀವು ಉದೋ ಅಂತೀರಿ. ಉದೋ ಅಲ್ಲ ಹುಚ್ಕೊಳ್ಳದ. ಆಕಿ ಉದ್ಭವ ಆದ ಕಾರಣಕ್ಕೆ ಉಗೆ 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 ಐತಿ ಅದ. ಹೌದು. ಇವ್ ಹಂಗ ಉದೋ ಅಂತ ಹೊಂಟಾವ್. ಹೇಳ್ತಾಳ ನೋಡಾಕಿ 4-5 ಮಕ್ಕಳ ಹಡ್ದಿಂದ ಸಂಸಾರ ಸಾಕಾದಿಂದ ಎಲ್ಲಾ ಬಿಟ್ಕೊಂಡು ಸೀರೆ ಉಟ್ಕೊಂಡ್ ಕೊಡ ಹೊತ್ಕೊಂಡ್ ಗುಡ್ದಾಚಿಗೆ ಯಾಕೆ ಹೋಗ್ತಾರ ಹಡ್ಲಿ ಹಿಡ್ಕೊಂಡ್ ಕೈಯಾಗ ಒಂದನ ಎರಡನ ಕೇಳಿದ್. ನೀನ್ ಇಸೆ ಕೇಳ ನನಗೆ ಕೇಳಾಕ್ ಬಾಡಂದಿಲ್ಲ. ನೀ ಮದ್ಲೇಕ್ ಏನ್ ಹಚ್ಚಿದಿ ಯಾವ ತರ ಹಾಕಿದಿ ಪಾಯ ಮನಿ ಕಟ್ಟಾಕ? ನಿರಾಕಾರ ಹಾಕಿದ್ಯಾ? ನಿರಾಕಾರದ ಸೈ ಕೇಳ. ನಿರಾಕಾರದ ಪದ ನಿರಾಕಾರದ ಕ್ವಶನ್ ಬಳಸ್ಯಾಡ. ಅದನ್ನ ಬಿಡುಗಡೆ ಮಾಡ್ತಾನ. ಹೌದಾ? ಎಲ್ಲಾ ಬಿಟ್ಟು ಪೈಲೆ ಬಡ್ಡಿ ಪಾಳ್ಯಕ್ 2ನೇ ಪಾಳ್ಯಕ್ ಮಾತಾಡುವ ವಿಷಯ ಮತ್ ಕ್ವಶನ್ ಬಳಸ್ಯಾಡ್ತಿ. ಹಚ್ಚಲ್ಲ ಪದ ನಿರಾಕಾರದಾಗ ಅದನ್ನ ಏನ್ ಹೇಳ್ತನು. ಈ ಹುಡುಗಿಗೆ ಮಸಿಮಾ ಹುಡುಗಿಗೆ ಪಕ್ಕ ಗುರುಗಳು ಭೇಟಿ ಆಗಿಲ್ಲ. ಪಕ್ಕ ಗುರುಗಳು ಬೇಡ ಪಾಯ ಹಾಕತ್ತದ. ಈಗ ನಾವ್ ಹೆಂಗ್ ಮಾಡ್ಬೇಕ? ನಾವ್ ಹೆಂಗ್ ಕಟ್ಬೇಕು ಗಾಡಿ ಇದ್ರ ಮ್ಯಾಗ? ಎದ್ರ ಮ್ಯಾಲ ತಲೆ ಕೆಟ್ಟದ್ರ ಏನು ಕಟ್ಟಿ ಗಾಡಿ ಕಟ್ತಿ ಏನ್ ಕಟ್ತಿ? ಅಲ್ಲಿ ಪಾಯ ಹಾಕಿ ಹೋಗ್ಯಾಳಕ್ಕೆ ಆರ್ಸಿಸ್ ಅಂತ ಕಲ್ಲು ಇಲ್ಲಿ ಕಡ್ಕೊಂಡ್ ತೆಳಗ್ ಬೀಳ್ತತಿ. ಇಟ್ಟಂಗೆ ಅಂತ ಕಟ್ಟಾಗಿ ಇಟ್ಟಂಗೆ ಕೋಲಿ ಆಗಲತ್ತಿ ಗಾಡಿ. ಹೌದು. ಹೆಂಗ್ ಮಾಡವ್ ಸೃಷ್ಟಿಕರ್ತ ಹೆಂಗ್ ಮಾಡ್ಬೇಕು ಸುದ್ದ ಮಾಡ್ತಾನ. ಅದಕ್ಕ ಸುದ್ದ ಮಾಡವಂತೀನಿ. ಹೌದು. ನೋಡಪ್ಪ ಸುದ್ದ ಮಾಡ. ಪರಶುರಾಮನವತಾರ ತಾಳಿ ಬಂದ ತಾಳಿ ಅವ ಬಂದ ನೋಡ ಬಂದ ನೋಡ ಬಂದ ತಾಯಿನ ಬೆನ್ನ ಹತ್ತಿ ಕಡದ ಹೇ ಸಣ್ಣವ್ರೊಳಗ ಸಣ್ಣವಾಗಿ ದೊಡ್ಡವ್ರೊಳಗ ದೊಡ್ಡವಾಗಿ ಎಲ್ಲದ್ರೊಳಗ ಇರತಾನೋ ಏಕಾಂತ. ಹೌದು ಎಲ್ಲದ್ರೊಳಗ ಇರತಾನೋ ಏಕಾಂತ. ನಿರಾಕಾರ ಚಿಕಡ ಆದಿ ನಾರಾಯಣ ಯಾರು ಎಲ್ಲ ನೋಡ ಹೊರತ. ನಿರಾಕಾರ ಮುರ್ದ ಈ ಭೂಮಿ ತಯಾರು ಮಾಡಿ ಇದ ಭೂಮಿ ಅಂದ ತೆಗದ ಒಂದ ಹಿಡಿ ಮಾನ ತೆಗದ ಗೊಂಬಿ ಮಾಡಿದ ನಮ್ಮ ಭಗವಂತ ಮಾಡಿದ. ಅದ ಗೊಂಬಿಗೆ ಏನಂತ ಹೆಸರಿಟ್ಟ? ಆದಮ್ ಅಲೈಹಿಸ್ಸಲಾಮ್ ಅಂತ ಹೆಸರಿಟ್ಟ. ಮಣ್ಣ ತಗೊಂಡ ಗೊಂಬಿ ಮಾಡಿದ ಆದಮ್ ಅಲೈಹಿಸ್ಸಲಾಮ್ ಅಂತ ಹೆಸರಿಟ್ಟ. ಅದ ಮಣ್ಣ ತಗೊಂಬರೋ ಹೊತ್ನ್ಯಾಗನ ಇವ್ರವ ಭೂದೇವಿ ಕರಾರ ಮಾಡಿಲ್ಲ ಅವಂಗ. ಏನಂತ ಕರಾರ ಮಾಡಿಲ್ಲ? ನನ್ನ ಮಣ್ಣ ನನಗ ಕೊಡಬೇಕಾದ್ರ ನನ್ನ ಮಣ್ಣ ಒಯ್ ನೋಡಾಕಿನ ಸುದ್ದ ಮಾಡ್ಯ ನಾವು. ಹಂಗಾರಿ ಉಂಡು ಮನೆ ಜನತೆ ಕಂಪನಿ ಇದೆ. ಇವ್ ನಾನು ತಯಾರು ಮಾಡಿ ಅನ್ನೋದಕ್ಕೆ ನಾ ಏನು ಅನ್ನಬಾರ್ದು ನಮ್ದು ಖಬರ್ ಇಲ್ಲ. ಯಾಕಂದ್ರ ಮುಂದಿನ ಭವಿಷ್ಯಕ್ಕೆ ಹಂಗೆ ನುಡಿಸ್ತದ. ನನ್ನ ಮಣ್ಣ ನನಗೆ ಕೊಡದಿದ್ರ ನೀವು ಹೊರಮೇಲೆ ಒಯ್ ಇಲ್ಲಿಕ್ ಒಯ್ ಬೇಡ ಕರಾರ ಮಾಡಲಿ. ಯಾಕವಲ್ಲ ತಂದವ ತಂದೆ ಮಾಡಿದ ಅದನ್ನ ಗೊಂಬಿ ಮಾಡಿ ಆದಮ್ ಅಲೈಹಿಸ್ಸಲಾಮ್ ಅಂತ ಹೆಸರಿಟ್ಟ. ಇನ್ನು ಅದಕ್ಕೆ ಹೆಣ್ಣು ಒಂದು ಬೇಕಲ್ಲ, ಏನ್ ಮಾಡ್ಬೇಕಿನ್ನು? ಮತ್ ಇವನ ಮಾಡ್ಯಾನ ಹಗಲಿ ಅಲ್ಲಿ ಇಕೆ ಅಂತಿಲ್ಲ ಯಾಕೆ ಹೋಗ್ಲಿ ಏನ್ ಕೆಲಸ ಅಂದವ್ ಇಕೆ ಅಂತೆಲ್ಲ ಹೋಗುದು ಬೇಡ. ಅದು ಆದಮ್ ಅಲೈಹಿಸ್ಸಲಾಮನ ತಯಾರು ಮಾಡಿದ 50 ವರ್ಷಕ್ಕೆ ಹವ್ವಾ ಅಲೈಹಿಸ್ಸಲಾಮನ ತಯಾರು ಮಾಡಿದ. ಹೆಂಗ? ಆದಮ್ ಅಲೈಹಿಸ್ಸಲಾಮನ ಎಡಗಡೆ ಎಲುಬು ತೆಗದ 50 ವರ್ಷ ಸಣ್ಣಾಕಿ ಮತ್ತೆ ಈ ಗಂಡಸರಿಗಿಂತ ಮೊದಲು ತಯಾರು ಮಾಡಿದಮ್ಮ ಈ ಭೂಮಿ ನಮ್ಮ ಅಪ್ಪ. ಈ ಭೂಮಿ ತಯಾರು ಮಾಡಿ ಮಣ್ಣು ತಂದ ಗಂಡ ಗೊಂಬಿನ ತಯಾರು ಮಾಡ್ಯಾನ. ಮತ್ತು
ಆಗೋ ಮೊದಲು ಹೆಣ್ಣು ಇಲ್ಲ. ಆದಮ್ ಅಲಿ ಸಲಾಮನ ಎಡಗಡೆ ಎಲ್ಲ ತೆಗೆದ ಹವ್ವಾ ಅಲಿ ಸಲಾಮ್ ಅಂತ ಹೆಸರಿಟ್ಟ. ಹೌದು. ಮತ್ತ ಆದಮ್ ಅಲಿ ಸಲಾಮನಕ್ಕಿಂತ ಮೊದಲು ಮಣ್ಣು ತಂದವ ಭೂಮಿಯಾಗ. ಅವನು ಒಬ್ಬನ ದೈತನ ತಯಾರು ಮಾಡಿದ. ಆ ದೈತ ಯಾರಂತ ಕೇಳಿದ್ರೆ ನೀ ಹೇಳೇನ, ನೀ ಎಲ್ಲ ನಿಮ್ಮ ಅವ್ಗೂ ಆಗುದಿಲ್ಲ. ಅದು ನೀವು ತಾಡಿ ಬಿಡ, ನಿಮ್ಮ ಅವ್ಗೂ ಆಗುದಿಲ್ಲ. ಹೌದು. ಯಾರ ಈ ಭೂಮಿಗೆ ಇಬ್ಲಿಸ್ ಆಗ್ಬೇಕಾರ ಕಾರಣ ಯಾರು? ಅವ ಯಾ ದೈತ, ಅವನ ಹೆಸರು ಏನು ಮೊದಲು ನೋಡೋನು. ವೇದವತಿಯ ಸಿಟ್ಟ ತಿರುಸುದಕ ಆ ವಾದಾನು ಬೆಳಕನ ಮನೆತನಕ ಎಲ್ಲಿ ಧನಸು ವ್ಯಾಪಂತ ತೀರಿಸಿ ಒಲ್ಯ ಅಂದು ನಿನ್ನ ಸೀತನಾಗಿ ಎಲ್ಲಿ ಧನಸು ವ್ಯಾಪಂತ ತೀರಿಸಿ ಒಲ್ಯ ಅಂದು ನಿನ್ನ ಸೀತನಾಗಿ ದೇವತಿ ಹುದುರಗಳು ಜನಸಿ ಬಂದಿಲ್ಲ. ಹಾ ತಾನೇ ಆಗಿದಾನು ಜನನ. ಹೌದು, ತಾನ ಆಗಿದಾನು ಜನನ. ಎಂಟನೇ ಅವತಾರದಾಗ ಶ್ರೀಕೃಷ್ಣನಾಗಿ ಬಂದ ಕೊಂದು ಕೌಸ ಕಸ ಮಾವನ್ನಾಗಿ. ಎಂಟನೇ ಅವತಾರದಾಗ ಶ್ರೀಕೃಷ್ಣನಾಗಿ ಬಂದ ಕೊಂದು ಕೌಸ ಕಸ ಮಾವನ್ನಾಗಿ. ಕೋಲಂಕಿ ಅವತಾರ ತಾಳಿ ಬಂದ ತಾಳಿ ಅವ ಬಂದ ಪಾಂಡುರಂಗ ಆಗಿ ಅವ ನಿಂತ ಕುರ್ಮ ಅವತಾರ ವರ ಅವತಾರ. ಹಾ ಎಲ್ಲ ಕೇಳ್ತಾಳ. ಏನ್ ದೊಡ್ಡ ತಯಾರು ಮಾಡಿದಾರ ಗತ್ತೇನ? ತಯಾರು ಮಾಡಿದವ ಅಪ್ಪ, ಮಾಡಿದವ ಅಪ್ಪ ಹೆಸರು ಇಕ್ಕಿದ. ಅಗಲೇ ಜಿಗಿದಾಡಿ ಹೇಳಕತ್ತಾಳ. 5 ಮಂದಿ ಗಂಡಂದ್ರು ಪಾಂಡವ್ರ ಪಗಡಿ ಆಡ್ದಾಗ ಸೋತಿದ್ರಂತ. ಸೋತ್ರಂತ ಪಗಡಿ ಆಡ್ದಾಗ ಯಾಕೆ ಸೋತ್ರು? ಅಲ್ಲಿ ವನವಾಸಕ್ಕೆ ಹೋಗೋದು ಬಂದಿತ್ತಂತ ಅವ್ರಿಗೆ. ಒಂದ ತಿಂಗಳ ಕರಾರ್ ಇತ್ತಂತ. ಏನಂತ? ಹಡಮಳ್ಳಿ ಊರಿಗೆ ಬರೋದು. ಊರಿಗೆ ಹಡಮಳ್ಳಿ ಬಂದ್ರೆ ಮತ್ತೆ 14 ವರ್ಷ ಹೋಗೋದು ಕರಾರ್ ಇತ್ತಂತ. ಅದಕ್ಕೆ ವಿರಾಟ್ ರಾಜನ ಮನೆಯಾಗಿ ಅವ್ರು ಹೋಗಿ 1 ವರ್ಷ ಉಳ್ಕೊಂಡ್ರಂತ. ಅಲ್ಲಿ ಅಲ್ಲಿ ಅರ್ಜುನ್ ಸೀರೆ ಉಟ್ಟಾನಂತ, ಭೀಮನ್ ಸೀರೆ ಉಟ್ಟಾನಂತ. ಯಾರಿಲ್ಲ ಅಂದ್ರೆ ಆದ್ರ ಈ ವಿಷಯ ಮಾತಾಡ್ಬೇಕಿತ್ತು. ಯಾವಾಗ 2ನೇ ಪಾಳ್ಯಕ್ಕೆ ಮಾತಾಡ್ಬೇಕಾಗಿತ್ತ. ಅದರಿ ಪಕ್ಕಾಕಿ ಗುರುಗಳು ಭೇಟಿ ಇಲ್ಲ ಅದಕ್ಕೆ ನನಗ್ ತಲೆ ಹುಳ ಕಳೆಕೈತವ. ನನಗ್ ಬರೋಬರಿ ಆಗೋಲ್ದು ವ್ಯವಹಾರ. 2ನೇ ಪಾಳ್ಯಕ್ಕೆ ಮಾತಾಡ್ಬೇಕಾಗಿತ್ತ. ಯಾಕೆ ಅರ್ಜುನ್ ಸೀರೆ ಉಟ್ಟ, ಅಲ್ಲಿ ಭೀಮ್ ಸೀರೆ ಉಟ್ಟಿದ್ದು, ಮತ್ತೆ ನಕುಲ್ ಸೈವ ಯಾವ ವಿಷ್ಣು ಸೀರೆ ಉಟ್ಟದ್ದು ಎಲ್ಲರ ಜಗತ್ಕ ಗುರ್ತೈತಿ. ಹೌದಲ್ಲ? ಅರ್ಜುನ್ ಯಾಕೆ ಅವನ ಮನ್ಯಾಗ ಸೀರೆ ಉಟ್ಟ, ಏನ್ ಕಾರಣ ಕೊಟ್ಟು ಭೀಮ್ ಅಂತ ಕೇಳ್ತಾಳ ಅಲ್ಲಿ. ಹೌದಲ್ಲ? ವಿರಾಟ್ ರಾಜನ ಮಗ ಸುಗುಡಿ ಅಂತಿದ್ದ, ಅವ್ನ ಗಂಡಸ್ತಾನ ಇದ್ದಿದ್ದಿಲ್ಲ. ಅವಂಗ ಭರತನಾಟ್ಯ ಕಲ್ಸಾಕ ಅವ್ನ ಮುಂದೆ ಹೆಣ್ ರೂಪ ಹಾಕಿ ಸೀರೆ ಉಟ್ಕೊಂಡ ವೇಷ ಬದ್ಲಿ ಮಾಡ್ಯಾನವ. ಅವ್ನ ಚಂದಕ್ ಸೀರೆ ಉಟ್ಟಿಲ್ಲ, ವೇಷ ಬದ್ಲಿ ಮಾಡಾಕ ಅರ್ಜುನ್ ಸೀರೆ ಉಟ್ಟ. ಅವಂಗ ಭರತನಾಟ್ಯ ಕಲ್ಸ್ಯಾನ, ಅವ್ನ ಸುಗುಡಿ ಇದ್ದ, ಅವ್ನ ಗಂಡಸ್ತಾನ ಇದ್ದಿದ್ದಿಲ್ಲ. ಆದ ಕಾರಣ ಸೀರೆ ಉಟ್ಟಾನ, ಇದಕ್ಕ ಸೀರೆ ಉಟ್ಟಾನವ. ಮತ್ ಭೀಮ ಮತ್ ಕೃಷ್ಣ ಸೀರೆ ಉಟ್ಟು ವ್ಯವಹಾರ ಬ್ಯಾರೆ ಐತಿ. ಎಲ್ಲ ಜಗತ್ ಗುರ್ತೈತಿ. ನೋಡು, ಭೀಮ್ ಉಡ್ಬೇಕಾದ್ರ ಕಾರಣ ಐತಿ. ಭೀಮ್ ಸೀರೆ ಉಡ್ಬೇಕಾದ್ರ ಕಿಸ್ಗನ ಕೈಯಾಗ ಇವ್ರ ದ್ರೌಪದಿ ಸೀರೆ ಹರಿದೋಕಿತ್ತ. ಕಿಸ್ನ ಕೈಯಾಗ ಅವ ಸೀರೆ ಉಟ್ಟಿ ಇವ್ರ ದ್ರೌಪದಿಯ ಮಾನ ಉಳಿಸಿದ. ಮುಂದ ಭಸ್ಮಾಸುರ ಪರಮಾತ್ಮ ಹೊರ ಪಡ್ಕೊಂಡ, ನಾ ಯಾರ ಮೇಲೆ ಕೈ ಇಡ್ತಲ್ಲ ಅವ್ರು ಸುಟ್ಟು ಭಸ್ಮ ಆಗ್ಬೇಕಂತ ಹೇಳಿ ಬೇಡ್ಕೊಂಡ. ನಮ್ಮ ಅಪ್ಪಂದು ಕೋಡ್ದು ಒಂದು ಕೆಲಸ ಕೊಟ್ಟು ಹೋಗಂದ. ಅವ ಭಸ್ಮಾಸುರ ಸುಮ್ ಬರ್ಲಿಲ್ಲ. ಅವ ಜಗತ್ತಾಳು ಪರಮಾತ್ಮನ ಹೆಂಡತಿ ಪಾರ್ವತಿ ಮೇಲೆ ಮನಸ್ಸು ಮಾಡಿದ. ಮನಸ್ಸು ಮಾಡಿದ ಬೆನ್ನ ಹತ್ತಿ ತಿರುಗಿದ ಓಡಾಕತ್ತ. ಅದು ವಿಷ್ಣು ಗೊತ್ತಾತ. ಹೌದ ಗೊತ್ತಾತು. ಸೇಮ್ ಟು ಸೇಮ್
ಪಾರ್ವತಿ ರೂಪ ಆಗಿ ಹೋಗಿ ಆಟ ನಿಂತ ಅಲ್ಲ ನನ್ನ ಆಸೆ ಮಿಲ್ಲಿ ಐತೆ ಅಲ್ಲ ಭಸ್ಮಾಸುರ ಬಂದಾಣ ತೆಗ್ ಬಿಡ್ಯಾಕ ಹೋದ ಅವಾಗ ಏನ್ ಹೇಳ್ತಾನ ತಡಿ ನಾನು ಒಂದ್ 2 ಮಂತ್ರ ಅದಾವ ನಾ ಹೆಂಗ್ ಡ್ಯಾನ್ಸ್ ಮಾಡ್ತಾನ ಹಂಗ ಡ್ಯಾನ್ಸ್ ಮಾಡ್ಬೇಕು ನೀ ಹೆಂಗ ಬರತ್ನ ನಾಟ್ಯ ಮಾಡ್ತಾನ ಮಾಡ್ಬೇಕಂತ ನಿನ್ನ ಅವಳ ಅಕ್ಕನಿಲ್ಲ ರಾಗುಲ್ ಅಂದವ ಯಾಕಂದ್ರ ದೌಡ್ ಮಣ್ಣ ತಡ್ಕೊಳಕ್ ಆಗೋಲ್ಲ ಅಂತವ ಕಾಣ್ಕಾನುತ್ತತ್ತು ಇಲ್ಲಿಗೆ ಬತ್ತು ಸಂಗಯ್ಯ ಕಾಣ್ಕಾನುತ್ತತ್ತು ಇಲ್ಲಿಗೆ ಬತ್ತು ಸಂಗಯ್ಯ ಕಾಣ್ಕಾನುತ್ತತ್ತು ಇಲ್ಲಿಗೆ ಬತ್ತು ಸಂಗಯ್ಯ ಕಾಣ್ಕಾನುತ್ತತ್ತು ಇಲ್ಲಿಗೆ ಬತ್ತು ಸಂಗಯ್ಯ ತಲೆ ಮೇಲೆ ಕೈ ಇಟ್ಕೊಂಡ ಭಸ್ಮಾಸುರ ಯಾರೋ ವಿಷ್ಣು ತನ್ನ ತಲೆ ಮೇಲೆ ಕೈ ಇಟ್ಕೊಂಡ ಅವನ ನೋಡಿ ಭಸ್ಮಾಸುರ ತಾನ ತಲೆ ಮೇಲೆ ತಾ ಇಟ್ಕೊಂಡ ತಾನ ಇಟ್ಕೊಂಡ್ ಸುಟ್ಕೊಂಡ್ ಸತ್ತೋತ ತಾನ ಹಸ್ತ ತಾನ ತಲೆ ಮೇಲೆ ಇಟ್ಕೊಂಡು ತಾನ ಸುಟ್ಕೊಂಡ್ ಸತ್ತ ಪಾರವನ್ ಸೀರೆ ಉಳಿತಿ ಇವ್ರು ಪಾರವನ್ ಸೀರೆ ಹೋಗಿತ್ತು ಕೈ ಬಿಟ್ಟಿದ್ರೆ ನಿಮ್ ಪಾರವನ್ ಸೀರೆ ಹರ ಅಂತಿತ್ತ ಅಷ್ಟ ತಾಕತ್ತಿದ್ರು ತರಬೇಕಾಗಿತ್ತು ಅವನು ಭಸ್ಮಾಸುರನ ನನ್ ಗಂಡಲು ಪರಮಾತ್ಮನ ಹೇಳ್ತದನು ನಾಮ ಪತಿವರ್ತ ನಾನ್ ಕೂಡ ಯಾಕೆ ಬಂದಿ ಹೋದ್ ಲಾಡಿ ಅಂತ ಕೇಳ್ಬೇಕಾಗಿತ್ತ ಅವನು ಅವನು ಆಕಿ ಕೇಳಬೇಕಾಗಿತ್ತ ಕಿಸ್ಕನ್ ಇವ್ರು ದ್ರೌಪದಿ ಕೇಳಬೇಕಾಗಿತ್ತ ನನಗೆ 5 ಮಂದಿ ಗಂಡು ಹೋದಾರೋ ನೀ ಯಾವಂತ ತುಳ್ಬೇಕಾಗಿತ್ತು ಇಲ್ಲ ಕೆಲಸ ಸೀರೆ ಊಟ ಒಳಗ್ ಪವರ್ ಸೀರೆ ಊಟ ಕೆಲಸ ಮಾಡ್ಯಾರ ಸೀರೆ ಬಿಟ್ಟು ಮಾಡಿಲ್ಲ ಅಂತಾರ ಅವ್ರು ಒಳಗ ಹಿಂಗೈತೆ ಯಾವಾರ ನಮ್ಮ ಅಪ್ಪನಲ್ಲಿ ಆ ಸೀರೆ ಮಾಡೋ ತಾಕತ್ತೈತಿ ಆ ಸೀರೆ ಉಡು ತಾಕತ್ತೈತಿ ಹೊರಮಳಿ ಎಲ್ಲಾ ಕಲ್ಲು ಬತ್ಲೆ ಅಡ್ಯಾಡು ಪವರ್ ಐತಿ ಬಾಗಲಕೋಟೆ ಲಡ್ಡು ಮುತ್ಯ ಸೀರೆ ಊಟ ಎಲ್ಲಾ ಮಾಡ್ಯಾನ ಖರೆ ಒಳಗಿನ ದಿವಸ ಪರಕಾಗಿಲ್ಲ ಸಾಮಾನ ಪರಕಾಗಿಲ್ಲ ಅವೇನದಾವ ಅವದಾವ ಸಾಮಾನ ಅವದಾವ ಎಲ್ಲಾರ ಸೀರೆ ಊಟ ಅಂತ ನಮ್ಮಕ್ಕೆ ತೆಗ್ ಬಿಡಕ್ ಹೋದಿ ನಾಟಕದ ಮಗ ಪೇಸ ಯಾಕನ ಬಣ್ಣ ವರ್ಷಕೊಂಡ್ ಮತ್ತು ಹಮಾಲ ಹೌದಾ ಹೌದ ನಾಟಕದ ಪೇಸ ಎಷ್ಟ ಹೌದ್ ಅಲ್ಲಿ ಮತ್ತು ಮಣಿಗ್ ಬಂದ್ ಕೂಲಿ ಹಮಾಲ ಹೌದಾ ಹಂಗ ಸೀರೆ ಊಟ ಸೀರೆಗೆ ಮೆಚ್ಚಿದ್ದ ಸೀರೆ ಊಟ ಒಂದ್ ಕೆಲಸ ಮಾಡೈತಿ ಒಳಗ್ ಸಾಮಾನ ಅವಂದೈತಿ ಬರೋಬರಿನ ಐತಿ ಹಿಂಗಂದೆ ಸಾಮಾನ ಚೇಂಜ್ ಆಗಿಲ್ಲ ಅದಕ್ಕೆ ಹೇಳ್ತಾಳ ನೋಡಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಇದ್ರು ಯಾಕೆ ಹಡಿಲಿಲ್ಲ ಅವ್ರಿಗೆ ಯಾಕೆ ಮಕ್ಕಳಾಗ್ಲಿಲ್ಲ ಅಂತ ಕೇಳ್ಯಾಳ ನಾನಿನ್ನು ಮೊದಲ ಕೇಳಿನ ಪಾರೋ ಮಕ್ಕಳಿಲ್ಲ ಮತ್ತೇನೋ ಲಕ್ಷ್ಮಿ ಮಕ್ಕಳಿಲ್ಲ ಸರಸ್ವತಿ ಮಕ್ಕಳಿಲ್ಲ ಅಂತ ಹೇಳಿನ ಇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಡ್ರಲ್ಲನ ಯಾಕಾಗಿಲ್ಲಕಿ ಮಕ್ಳು ಅಂತ ಕೇಳಿ ಮಸ್ಟ್ರು ಪಂಚಾಯತ್ ಅಂತ ಕೇಳಿನ ಅವಾಗ ಹೇಳ್ಬೇಕಾಗಿತ್ತು ನೀನು ನಮ್ಮ ಅವ್ರ ಇದಕ್ಕ ಪಂಚದಾರ ಅಂತ ಹೇಳಿ ಈ ಹುಡುಗಿ ಹಾವು ಹಾರೈತ್ರಿ ಏನ ಕೇಳ್ಬೇಕು ಅನ್ನೋದು ಗೊತ್ತಾಗವಲ್ದ ಪಕ್ಕ ಹಾವು ಹಾರೈತಿ ಮೊದಲ ಕೇಳಿನ 3 ಮಂದಿ ನೀವು ಪಂಚದಿರಿ ಅಂತ ಹೇಳಿ ಏನ್ ಕಾರಣಕ್ಕೆ ಪಂಚದಿರಿ ಯಾಕೆ ಮಕ್ಕಳಾಗಿಲ್ಲ ಅಂತ ಹೇಳಿನ ದ್ರೌಪದಿಗೆ 5 ಮಂದಿ ಗಂಡಿದ್ರು ಆಕಿಗೆ ಮಕ್ಕಳಾಗಿಲ್ಲ ಅಂತ ಕೇಳಿನ ಅದನ್ನೆಲ್ಲ ಬಿಟ್ಟಿಗೆ ಹೊರಮಳಿ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ರು ಅವ್ರ 5 ಮಂದಿಗೆ ದ್ರೌಪದಿಗೆ ಒಬ್ಬಾಕಿ ಹೆಂಡ್ತಿ ನೀ ಅವ್ರವ್ರ ಹೆಂಡ್ರ ಬೇರೆ ಬೇರೆ ಅದಾರ ಮತ್ತ ಬೇರೆ ಇರ್ಬೇಕಲ್ಲ ಅದ್ ನಿನಗೆ ಗೊತ್ತಿಲ್ಲ ಯಾವಾರ ನಾನ್ ನೋಡಿಲ್ಪ ಮಾರಾಯ ಬೇಕಂದ ರಾಮ ಸಿಂಗ ಬಂದ ಸಭಾದಾಗ ಆ ದಸರಾಮವನ್ನು ಸ್ಮರಿಸೋತ ಹೌದು ದಸರಾಮವನ್ನು ಸ್ಮರಿಸೋತ ನಿರಾಕಾರ ಚಿಕ್ಕಡ ಅರೆ ನರಣ್ಯಾರು ಇಲ್ಲ ಅವನ ಹೊರತ ಜಗ ಇವೆಲ್ಲ ಉಂಡೈತಿ ಗಡಿಗ್ಯಾಗ ಗಡಿಗ್ಯಾನ ಅಡಿಗೆ ಹೌದು ಏನ ಗಡಿಗೆ ಪಾಯ್ಕಿ ಗಡಿಗೆ ಗಡಿಗ್ಯಾನ ಅಡಿಗೆ ಉಂಡೈತಿ ಜಗವೆಲ್ಲ ಗಡಿಗೆಗೂ ಹಂಗೈತಿ ಮಂದಿ ಬಾಳ ಚಂದ ಮೆಸ್ತೈತ್ರಿ ಗಡಿಗೆಗೆ ಹೌದು ಅಂದ್ರ ಗಡಿಗ್ಯಾನ ಅಡಿಗೆ ಉಂಡೈತಿ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಹೌದು ಅಂತ ಹೇಳಕತ್ತಾಳ ನಾ ಯಾಕೆ ನೋಡ್ಲಿ ಅದನ್ನ ನೀನ್ ಹೆಂಗ ತಯಾರು ಮಾಡಿ ನನಗೆ ಗೊತ್ತೈತಿ ಕವಿ ಇಟ್ಟ ನೋಡು ಮತ್ತಿಲ್ಲಿ ಏನತ್ತ ಮಾಲ್ ತಂದು ಅಡಿಗೆ ಮಾಡಿದ ಗಡಿಗ್ಯಾಗ ಗಡಿಗ್ಯಾನ ಅಡಿಗೆ ಬಿದ್ದು ಹೊಲಸಾತವ್ರ ಆಡ್ಯಾಗ ಈಗ ಅಡಿಗೆ ಮುಕ್ಕಳಿಗೆ ಬೆಂಡ್ ಇಟ್ಟಲ್ಲ ಪರಮಾತ್ಮ ಅಂತ ಕೇಳ್ಯಾನ ಈಕಿ ಮುಕ್ಕಳಿ ಕುಲ್ಲ ಆಯ್ತು ಮುಕ್ಕಳಿ ಬಂದಾದ್ರೆ ಗಡಿಗ್ಯಾನ ಅಡಿಗೆ ಶುರು ಹಾಕಿತ್ತ ಈಕಿ ಮುಕ್ಕಳಿಗೆ ಬೆಂಡ್ ಇಟ್ಟಿಲ್ಲ ಬೆಂಡ್ ಇಟ್ಟಾನ ಅಡಿಗೆ ಹಾಕಿತ್ತ ಆ ತುಡಗ ಹುಡುಗಿ ನಿನ್ನ ಗಡಿಗೆಯ ಬೂಡ ಮೇಲ ನೀನು ಸುಡಗಾಡ ಪಾಲ ಗಿಡಗ ಬರೋದಿತ್ತು ಹಡಗ ಮುಣಗಿತ್ತು ನಡಗ ಹೋಟಿತಲ್ಲ ಹುಡುಗ ಹುಡುಗಿ ನಿನ್ನ ಗಡಿಗೆಯ ಬೂಡ ಮೇಲ ನೀನು ಸುಡಗಾಡ ಪಾಲ ಗಿಡಗ ಬರೋದಿತ್ತು ಹಡಗ ಮುಣಗಿತ್ತು ನಡಗ ಹೋಟಿತಲ್ಲ ತುಡಗ ತುಡಗ ಹುಡುಗಿ ನಿನ್ನ ಗಡಿಗೆಯ ಬೂಡ ಮೇಲೆ ನೀನು ಸುಡಗಾಡ ಪಾಲ ಗಿಡಗ ಬಡದಿತ್ತು ಹಡಗ ಮುಣಗಿತ್ತು ನಡಗ ಹೊಟ್ಟಿತಲ್ಲ
ಹುಡುಗ ಹುಡುಗಿ ನಿನ್ನ ಗಡಗೆಯ ಬುಡನೆ ನೀನು ಸುಡುಗಾಡಪ್ಪ ಗಿಡಗ ಬಡದಿತ್ತು ಹಡಗ ಮುಣಗಿತ್ತು ನಡಗ ಹೋಗ್ತಿತ್ತಲ್ಲ 12 ವರ್ಷ ಇದ್ದೀಯ ಬಿರುಸ ಯಾದಕ್ಕೇನು ಕಡಿಮಿಲ್ಲ ಬಜಾರ ಸಂತಿ ಮನದೋಳು ಚಿಂತಿ ಸುಳವನ ಡೌಲ ಕಾಳದಿದ್ದ ಉಳದಿದ್ದ ತಿಳದಿತ್ತು ಕಾಳದಿದ್ದ ಉಳದಿದ್ದ ತಿಳದಿತ್ತು ತಿಳಿದಿದ್ದಾತು ಬೈಲ ನೋಡಗಿದು ತಿಳಿದಿದ್ದಾತು ಬೈಲ ಗಿಡಗ ಬಡದಿತ್ತು ಹಡಗ ಮುಣಗಿತ್ತು ನಡಗ ಹೋಗ್ತಿತ್ತಲ್ಲ ಹುಡುಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಡುಗಾಡಪ್ಪ ಗಿಡಗ ಬಡದಿತ್ತು ಹಡಗ ಮುಣಗಿತ್ತು ನಡಗ ಹೋಗ್ತಿತ್ತಲ್ಲ ತುಡಗ ತುಡುಗ ಹುಡುಗಿ ನಿನ್ನ ಗಡಿಗೆಯ ಬುಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬಡದಿತ್ತು ಹಡಗ ಮುಣಗಿತ್ತು ನಡಗ ಹೊಟ್ಟಿತಲ್ಲ ಹುಡುಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಡುಗಾಡಪ್ಪ ಗಿಡಗ ಬಡದಿತ್ತು ಹಡಗ ಮುಣಗಿತ್ತು ನಡಗ ಹೋಗ್ತಿತ್ತಲ್ಲ ಸೃಷ್ಟಿ ಮ್ಯಾಲೆ ಹುಟ್ಟಿ ನಿಷ್ಠೂರಿರ್ಬೇಕಂತ ಕಷ್ಟ ತಪ್ಪಲಿಲ್ಲ ದುಷ್ಟ ಹೆಂಗಸ ನಿನಗ ಎಷ್ಟ ಹೇಳಿದಾರ ಶ್ರೇಷ್ಠವಾಗಲಿಲ್ಲ ಶ್ರೇಷ್ಠರಾದ ಮ್ಯಾಲೆ ಮುಟ್ಟೋದಿನ್ಯಾವಲೆ ದುಷ್ಟರಾದ ಮ್ಯಾಲೆ ಮುಟ್ಟೋದಿನ್ಯಾವಲೆ ಕೆಟ್ಟಿತ್ತು ಕೈ ಚೀಲ ಹುಡುಗಿದು ಕೆಟ್ಟಿತ್ತು ಕೈ ಚೀಲ ಗಿಡಗ ಬಡದಿತ್ತು ಹಡಗ ಮುಣಗಿತ್ತು ನಡಗ ಹೋಗ್ತಿತ್ತಲ್ಲ ತುಡಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಡುಗಾಡಪ್ಪ ಗಿಡಗ ಬಡದಿತ್ತು ಹಡಗ ಮುಣಗಿತ್ತು ನಡಗ ಹೋಗ್ತಿತ್ತಲ್ಲ ತುಡಗ ಹುಡುಗಿ ನಿನ್ನ ಗಡಗಿಯ ಗುಡ ಮೇಲ ನೀನು ಸುಡುಗಾಡಪ್ಪ ಅಲ್ಲ ಹೌದಲ್ಲ ಸುಡುಗಾಡದಾಗ ಹೋದ್ರೂ ಏನ್ ಮಾಡ್ತಾರ ಗೊತ್ತದ್ನ ಏನ್ ಮಾಡ್ತಾರ ಇಂತ ಕಾಕಾಗಳ ಒಂದಿಷ್ಟ ಉಳಿಲಿ ಅದ ಏನದ ಗಡಿಗೆ ತುಳಿದು ಬುಕುಣಿ ಮಾಡ್ತಾರ ಯಾಕ ಯಾದ್ರ ಸಂಬಂಧ ಅದು ಉಪಯೋಗ ಇರುದಿಲ್ಲ ಅಲ್ಲಿ ಎಲ್ಲ ಬಾದ್ ಆಗಿರ್ತೈತಿ ಯಾರು ನನಗೆ ಕೇಳಾಕತ್ತೀನಿ ನಾನು ಕೇಳಾಕತ್ತಿ ಹಂಗಲ್ಲ ಯಾಕೆ ತುಳಿದು ಬುಕುಣಿ ಮಾಡಿರ ಅಂತ ಈಕಿ ಗಡಿಗೆ ಹೌದು ಅಂದ್ರೆ ಅದಕ್ಕೆ ಏನಾಯ್ತು ಗೋಮ ಅಲ್ಲೇ ತಮ್ಮ ಈಕಿ ಅಲ್ಲಿ ಶ್ರೇಷ್ಠ ಇಲ್ಲ ಓದಿರ್ತಾರ ಬೆಂಕಿ ಹಾಕೊಂಡ ಹೌದು ಇಲ್ಲಿಕ ನೀರ ತುಂಬ್ಕೊಂಡ್ ಹೋಗಿರ್ತಾರ ಹೌದಲ್ಲ ಅಲ್ಲಿ ಹಾದ ಕೂಲಿ ಅಂದ್ರ ಈ ನೀರ್ ತುಂಬ್ಕೊಂಡ್ ಹಾದ ಕಡಿಗಿ ಹೌದು ತೂತೋಡಿ ಹೊಡುತ್ತಾರ ತಳಗ್ ಬಿತ್ತು ಅಂದ್ರ ಹೌದು ಒಂದ್ ಇಂಚು ಇಡುದಿಲ್ಲ ಅದನ್ನ ತುಳಿದು ಬುಕುಣಿ ಮಾಡ್ತಾರ ಹೌದು ಯಾದ್ರ ಸಂಬಂಧ ಬಂತ ಕಾಣಿಲ್ಲ ಅದಕ್ಕೆ ಹೇಳ್ತದ ಕವಿ ಮತ್ತ ನೋಡು ಅಲ್ಲಿ ಸುಡುಗಾರದಾಗ ಆತಪ್ಪ ಹೌದು ಅಂದ್ರ ತುಡುಗ ಹುಡುಗಿರಿನ ಗಡಿಗೆಯ ಗುಡಿಬೇಲ ನೀನು ಸುಡುಗಾಡಪ್ಪ ಅಲ್ಲ ಅಂದ್ಲ ಅದಕ್ಕೆ ಕೇಳಾಕತ್ತನ್ನ ಇದನ್ನ ನೋಡು ಇದ್ರಾಗ ಮತ್ತೊಂದು ಬರ್ತೈತಿ ಏನ್ರಿ ಅದು ನೀ ಪ್ರೀತಿ ತಿಳಿಬೇಡ ನಮ್ಮ ಅಪ್ಪ ಸತ್ ಅಂತಂದ್ರ ನಮ್ಮ ಅಪ್ಪನ ತೆಪ್ಪಿಗೆ ನನ್ನ ತಲೆ ಮೇಲೆ ಹಾಕ್ತಾರ ಕರಿಯಲ್ಲ ಹಾಕ್ತಾರಲ್ಲ ಹಿರಿಯ ಮಗನ ಹೌದು ನಾನು ತಲೆ ಮೇಲೆ ಹಾಕ್ತಾರ ನಮ್ಮ ಅಪ್ಪ ಸತ್ ಅಂದ್ರ ನಮ್ಮ ಅಪ್ಪಗ ಹಾಕ್ಯಾರ ಹೌದು ನಾಳೆ ಇನ್ನು ನೋಡಿ ನಮ್ಮ ಅಪ್ಪ ಸತ್ ಅಂದ್ರ ನನಗ್ ಬರ್ತೈತಿ ನಾ ಸತ್ನೆ ಅಂದ್ರ ನನ್ನ ಮಗಗ್ ಬರ್ತೈತಿ ಅಂದ್ರ ಹಿಂಗ ಔಷ್ ಬರಂತಿ ಬಂದತ್ ನಮಗ ನಮ್ಮ ಗಂಡಸರೊಳಗ ಹೌದು ಹಂಗ ನಿಮ್ಮ ಅವ್ ಸತ್ರ ನಿಮ್ಮ ಅವ್ ಸತ್ರ ಯಾರ ತಲೆ ಮೇಲೆ ಯಾವಾಗ ಹಾಕ್ಯಾಳು ನಿಮ್ಮ ತಗದ ನಿಮ್ಮ ಅವ್ವ ಸತ್ರ ನಿಮ್ಮ ಹಿರಿಯ ಮಗ ಬರ್ಬೇಕು ಸಣ್ಣ ಮಗಳಿಗೆ ಯಾರು ಬರ್ಬೇಕು ಇಲ್ಲಿ ತಂಗಿಗೆ ಯಾರು ಬರ್ಬೇಕು ನಿಮ್ಮ ಅವ್ವ ಸತ್ರ ಯಾರ ತಲೆ ಮೇಲೆ ಯಾವಾಗ ಹಾಕೊಂಡಾಳು ಯಾಕೆ ಹಾಕೊಂಡಿಲ್ಲ ವಿಷಯ ಬಹಳ ಗಂಭೀರ ಐತಿ ತಿಳಿದ್ರೆ ಹೇಳ ನಾ ನಿನ್ನೆಲ್ಲ ಕಟ್ಟಿ ಹಾಕುದಿಲ್ಲ ಮತ್ತ ನಿನ್ನಷ್ಟು ನಾವು ಓದಿಲ್ಲ ನಿನ್ನಷ್ಟು ನಾವು ಓದ್ಕೊಂಡಿಲ್ಲ ನಾ ಹೆಬ್ಬಟ್ಟಿನ ಮನುಷ್ಯ ನಾ ತಿಳಿಲಾರ್ದ ನಿನ್ನ ಕೇಳಾಕತ್ತನ ಬಂದ್ರ ಸರಳ ಹೇಳ ಏನ ಅವ ಕಲ್ತಿದ್ದು ಬೇರೆ ಐತಿ ಸಾಲಿ ಬಾಳ್ ಕಲ್ತಾನ ಹೌದಲ್ಲ ಅವ ಹೇಳ ಹಗಲ ನನಗೆ ಜೊಂಡಗ್ ಮಿಸ್ ಅವ ಸಾಲಿ ಏನ್ ಕಲ್ತಾನು ಏನ್ ಕಲ್ತಾನು ನೋಡಪ್ಪ ನೀವು ಹಾಡ್ಕಿ ಕೇಳಾಕ ಬಂದಿರ ಗೇಲ್ ಸಿದ್ದೇಶ್ವರ ಜಾತ್ರೆಯಾಗ
ರೊಕ್ಕ ನೀವು ಕಿಸದ ಮನಿ ಇಟ್ಕೊಂಡು ಹೋಗ್ಬ್ಯಾಡ್ರಿ, ಇಲ್ಲಿ ಪಟ್ಟಿನೂ ಕೊಡ್ಬ್ಯಾಡ್ರಿ, ತಂದ ರೊಕ್ಕ ಎಲ್ಲ ನನಗೂ ಆಯ್ರ್ ಮಾಡ್ರಿ ಅಂತ ನಾವು ಬೇಡ್ಕೊಂತಿನ್ನು. ಬಿಕ್ಕಿ ಬಿಕ್ಕಿ ಬೇಡ್ಕೊಂತಿನ್ನು. ಇವ ಹವ್ಯಾಸ ಬರ್ಬೇಕು ಮನುಷ್ಯಾಗ, ಹಾಕುವಂತ ಹವ್ಯಾಸ. ಹೌದಾ? ಬೇಡಿಸ್ಕೋಬಾರ್ದ. ಇವ್ರ ಹಂಗಲ್ವ, ಇವ್ರ ಚಟನ್ ಹಂಗೈತಿ. ಬಡ್ಯಾಗಿಂತ ಇವ್ರ ವಾರ ಬಿಡ್ಕೊತ ಬಂದಾರ ಬಿಕ್ಕಿ ಹಿಂಗಂತೆ. ಹೌದು, ಇವ್ರ ವಾರು ಜಗತ್ತದ ಮೇಲೆ ಹುಟ್ಟಿದಿಂದ ಇವ್ರ ವಾರ ಬಿಕ್ಕಿ ಬೇಡ್ಕೊತ ಬಂದಾರ. ಯಾವಾಕಿ ಬೇಡ್ಯಾಳ? ಅಕ್ಕಿ ಗೊತ್ತಪ್ಪ, ನನಗೇನ್ ಗೊತ್ತ. ಬೇಕಲ್ಲ ನೀವ್ ಹಳ ಮಳ ನನಗ ಬಂದ, ನನಗೆ ಅಂಜಿಕೆ ಬರ್ತೈತಿ. ಈಗಾರು ಬಿಕ್ಕಿ ಬೇಡ್ತಾಳ ಸದ್ಯಕ್ಕ. ಇಲ್ಲೇ ಕುಂಬಾರ ಊರಾಗ ಬೇಡ್ತಾಳ. ಯಾವಾಗ ಬೇಡ್ತಾಳು, ಏನ್ ಕಾರಣಕ್ಕೆ ಬೇಡ್ತಾಳ, ಆಕಿಗೆ ಏನ್ ಕಮ್ಮ ಬೇಡ್ತಾಳು, ಯಾರ ಆಶೀರ್ವಾದ ಬೇಡ್ತಾಳ. ಹಂಗ ಇವು ಬಿಕ್ಕಿ ಬೇಡ್ತೀನಿ ನಾಕತ್ತಾವ. ಹಾಕ್ರಿಪ್ಪ ಏರಿ ಕೊಡ್ರಿಪ್ಪ ರೊಕ್ಕ ಅಂತ ಹೇಳಿ. ಅಲ್ಲ ಹಂಗ ಮಾಡ್ಬ್ಯಾಡ್ರಿ. ಮನುಷ್ಯ ಹವ್ಯಾಸ ಇತ್ತಂದ್ರ ಅದ್ರ ಏನ್ ಸುದ್ದಿ ಹಂಗೈತಿ ಅವಾರ. ತೊಡಗ ಹುಡುಗಿ ನಿನ್ನ ಗರಗಿಯ ಗೋಡ ಮೇಲ ನೀನು ಸುರ್ಗಾಡ ಪಾಲ. ಗಿಡಗ ಬಡದಿತೋ ಹಡಗ ಮುಣಗಿತೋ ನಾಡಗ ಹೊಟ್ಟಿತಲ್ಲ. ಹುಡುಗ ಹುಡುಗಿ ನಿನ್ನ ಗಡಗೆಯ ಬೋಡ ಮೇಲ ನೀನು ಸುರ್ಗಾಡ ಪಾಲ. ಗಿಡಗ ಬಡದಿತೋ ಹಡಗ ಮುಣಗಿತೋ ನಾಡಗ ಹೊಟ್ಟಿತಲ್ಲ. ಸೃಷ್ಟಿ ಮ್ಯಾಲೆ ಹುಟ್ಟಿ ನಿಷ್ಠೂರಿರ್ಬೇಕಂತ ಕಷ್ಟ ತಪ್ಪಲಿಲ್ಲ. ದುಷ್ಟ ಹೆಂಗಸ ನಿನಗ ಎಷ್ಟ ಹೇಳಿದಾರ ಶ್ರೇಷ್ಠವಾಗಲಿಲ್ಲ. ದುಷ್ಟರಾದ ಮ್ಯಾಲೆ ಮುಟ್ಟೋದಿನ್ಯಾವಲ್ಲೆ, ದುಷ್ಟರಾದ ಮ್ಯಾಲೆ ಮುಟ್ಟೋದಿನ್ಯಾವಲ್ಲೆ. ಕೆಟ್ಟೆತ್ತು ಕೈ ಚೀಲ ಹುಡುಗಿದು ಕೆಟ್ಟೆತ್ತು ಕೈ ಚೀಲ. ಗಿಡಗ ಬಡದಿತೋ ಹಡಗ ಮುಣಗಿತೋ ನಡಗ ಹೊಟ್ಟಿತಲ್ಲ. ತುಳಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಡ್ಗಾಡಪ್ಪ. ಗಿಡಗ ಬಡದಿತೋ ಹಡಗ ಮುಣಗಿತೋ ನಡಗ ಹೊಟ್ಟಿತಲ್ಲ. ಕಾಲ ಸಾಲಲಿಲ್ಲ ಮಳಲ ಉಳಿಯಲಿಲ್ಲ, ಹುಡುಗಿ ಆಗ್ಯಾಳ ಬದಲ. ತಾಳ ಇಲ್ಲದೆ ಪಾವಿಲಿ ಆಳದರ ರಾಶಿ ಸಾಲಲಿಲ್ಲ. ಇಲ್ಲದ ಪಾವಿಲೆ ಆಳದರ ರಾಶಿ ಸಾಲಲಿಲ್ಲ. ಒಪ್ಪಣ ಸೇರ್ಲಾದ. ಕಾಲ ಸಾಲಲಿಲ್ಲ ಮಳಲ ಉಳಿಯಲಿಲ್ಲ, ಹುಡುಗಿ ಆಗ್ಯಾಳ ಬದಲ. ತಳ ಇಲ್ಲದೆ ಪಾವಿಲಿ ಅಳದರ ರಾಶಿ ಸಾಲಲಿಲ್ಲ. ಪಾವಿಗೆ ತಳಕ ಪ್ಯಾಕ್ ಐತಿ. ಹೌದು, ತುಂಬಿದ ಕೂಲಿ ಮ್ಯಾಲ ಬರ್ತಾವ ಕಾಲ. ಹೌದು, ಮತ್ತೆ ತಳನಿಲ್ಲ ಅಂತ ಮ್ಯಾಗ ಹಾಕಿದ ಬಡ್ಡ ಸೋರುದ. ಹೌದು, ಮತ್ತ ಅದಕ್ಕೆ ಕಾಲ ಸಾಲ್ತಾವ. ಗಟ್ಟಿಲ್ಲ ತಳ. ತಳ ಗಟ್ಟಿಲ್ಲ. ಯಾಟ ಹಂಗದ ಏನಕತ್ ಹೇಳಕ್ ಬರೋದಿಲ್ಲ. ಹಾಡವ್ರ ತಳ ಗಟ್ಟಿಲ್ಲ ಅಂದ್ಯ. ಕಾಲ ಸಾಲಲಿಲ್ಲ ಮಳಲ ಉಳಿಯಲಿಲ್ಲ, ಹುಡುಗಿ ಆಗ್ಯಾಳ ಬದಲ. ತಳ ಇಲ್ಲದೆ ಪಾವಿಲಿ ಆಳದರ ರಾಶಿ ಸಾಲಲಿಲ್ಲ. ಕಳುವ ಮಾಡಕ ಹೋಗಿ ಕಳಲ ತಿಂದ ಸತ್ಯ, ಕಳುವ ಮಾಡಕ ಹೋಗಿ ಕಳಲ ತಿಂದ ಸತ್ಯ. ಮುರ್ಕೊಂಡ ಕೈ ಕಾಲ ಇನ್ನೂ ಮುರ್ಕೊಂಡ ಕೈ ಕಾಲ. ಗಿಡಗ ಬಡದಿತೋ ಹಡಗ ಮುಣಗಿತೋ ನಡಗ ಹೊಟ್ಟಿತಲ್ಲ. ತುಡಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಗಾಡಪ್ಪ. ಗಿಡಗ ಬಡದಿತೋ ಹಡಗ ಮುಣಗಿತೋ ನಡಗ ಹೊಟ್ಟಿತಲ್ಲ. ತುಡಗ ತುಡಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನ ಸುಡಗಾಡ ಪಾಲ. ಗಿಡಗ ಬಡದಿತೋ ಹಡಗ ಮುಣಗಿತೋ ನಡಗ ಹೊಟ್ಟಿತಲ್ಲ. ತುಡಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಡಗಾಡಪ್ಪ. ಗಿಡಗ ಬಡದಿತೋ ಹಡಗ ಮುಣಗಿತೋ ನಡಗ ಹೊಟ್ಟಿತಲ್ಲ. ಆಗಲೇ ನಮ್ಮ ಮಾಸ್ತರ್ ಒಂದು ಹೇಳಿದ್ರು ಉದಾಹರಣೆ. ಏನು? ಶಿವಶಕ್ತಿವಾದ. ಶಕ್ತಿ ಬಿಟ್ಟು ಶಿವ ಇಲ್ಲ, ಶಿವನ್ ಬಿಟ್ಟು ಶಕ್ತಿ ಇಲ್ಲ. ಓದಿದಾರ ಓದಿದವ್ರು ಲಕ್ಷಣ ಮಾಸ್ತರ್ ಹೇಳಿದ್ರು. ಹೌದು, ಏನೇನೋ ವಚನ ಹೇಳಿದ್ಬಿಡು, ವಚನ ಹೇಳಕ್ ನಮಗ್ ಬರಲ್ಲ. ಅವ್ರ ಶಾನ್ಯಾರ, ಅಜ್ಞಾನಿಗಳು ನಾವು. ಅವ್ರ ಕಾಲನ ಧೂಳಕ್ಕೂ ನಾವು ಸಮ ಆಗುದಿಲ್ಲ. ಯಾಕಂದ್ರೆ ನಾವು ಟೇಜಿನ ಮೇಲೆ ನಿಂತ ಹಾಡ್ತೀವಿ ಅಂದ್ರೆ ನಾವೇನ್ ದೊಡ್ಡವ್ರಲ್ಲ. ಕೊಡ ತುಂಬೈತಿ. ಈ ಸಭಾದ ಮುಂದೆ ಕಾಲನ ಧೂಳು ನಾವು ಆಗುದಿಲ್ಲ. ಹೌದು, ಕೂಡ ತುಳುಕ್ಲಿಲ್ಲ. ಬಂದ್ ಕ್ಯಾಶ್ ಒಂದೆರಡು ಸ್ಲೋ ಕೇಳಿದ್ರ ಅವ್ರು. ಸ್ಲೋ ಕೇಳಿ ಏನ್ ಮಾಡಿದ್ರು, ₹1 ಇದ್ದಂಗ ಚಿತ್ತ ಡಬ್ಬ ಹೇಳ್ತಾರಲ್ಲ ಆಟ ಹುಡುಗರು ಆಟ, ಹಂಗ ಚಿತ್ತ ಡಬ್ಬ ಇದ್ದಂಗ. ಮತ್ತೆ ಅದರಂತೆ ನಿನ್ ಜಗತ್ತೈತಪ್ಪ ಹಾಡ್ಕಿನ ಹಂಗೈತೆ ಅಂದ್ರ ಅವ್ರು. ಹೌದೌದು, ಯಾವ್ದ್ ಮ್ಯಾಗ ಬೀಳ್ತೈತ್ರಿ ಅದ ನಂದ ಅನ್ಲಕ್ಕಿ.
ಯಾವ್ದ್ ಮ್ಯಾಗ ಬಿದ್ದತ್ಲ ಹೌದ್. ಅದನ್ನ ಅಂದಲ್ಲ ಹಾ ಡಬ್ಬ ಬಿತ್ತು ನಿಂದ ಮ್ಯಾಗ ಹೌದು. ಚಿತ್ತು ಬಿತ್ತು ನಿಂದ ಮ್ಯಾಗ ಹಾ. ಒಪ್ಕೊಂಡಿ ಹೌದ್. ಖರೆ ಅದಕ್ಕೊಂದು ಸಿಕ್ಕಾಬೇಕಲ್ಲ ನಮ್ಮ ಅಪ್ಪಂದ ಬೇಕಲ್ಲ ಅದ್ರಾಗ ಹೋದೆ ನೀ ಹೌದು ಹಾ ಹೌದು ಮತ್ ಹಂಗ ನೋಡ್ ಚಾಪಿಸ್ ಕೈ ಬಿಡ್ನಿ ಹಾ. ಕೋಟಾ ನೋಟ್ ಇದ್ ಅದಕ್ಕೆ ಬಲ್ಲ ಅಂತ ಕೊಡ್ತಾರ ತಿಪ್ಪಿಗೆ ಹೋಗ್ತಾರ ಈಗೊಂದು ಸಿಕ್ಕಾ ಬೇಕಲ್ಲ ಬೇಕು ಈಕೆ ಮುಕ್ಕಳ ಮೇಲೆ ಒಂದ್ ಸಿಕ್ಕಾ ಬಿತ್ತ ದಾರಿ ಯಾರು ಹಿಡಿಯಂಗಿಲ್ಲ ಈಕಿ ಪ್ಯಾಟ್ಯಾಗಾರ ನೋಡ್ತಾಳ ದೊಡ್ಡ ದೊಡ್ಡ ಸಂತಿ ಪ್ಯಾಟ್ಯಾಗ ನೋಡ್ತಾಳ ಹಂಗ ಇವ್ರ ಅವನ ಮಕ್ಕದ ಮೇಲೆ ನಮ್ದು ಮೂರು ಮುಖದ ಶಿವಾದ ಒಂದ್ ಸಿಕ್ಕಾ ಬೇಕಲ್ಲಿ ಹೌದು ಸಿಕ್ಕಾ ಬಿತ್ತಂದ್ರ ಆ ನೋಟ್ ನೋಡ್ತತಿ ನರಸಿಂಹನ ಸಿಕ್ಕಾಬೇಕು ನರಸಿಂಹನ ಸಿಕ್ಕಾ ಬೇಕು ಹೌದು ಹಂಗ ಸಿಕ್ಕಾ ಹೊಡೆದ್ರ ನೀನ್ ನೋಟ್ ನೋಡ್ತತಿಲ್ಲ ನೋಡುದಿಲ್ಲ ಈಕಿ ಲಕ್ಷ್ಮಿಗೆ ಮನ್ಯಾಗ ಈಕಿ ನೀ ಹಂಗ ಬಿಸಾಕರ್ಲಿ ಈಕಿ ನೋಡುದಿಲ್ಲ ತಿಪ್ಪಿಗೆ ಅಂತಾರ ನಾನಾ ಹೆಸ್ರಿ ನನ್ನಿಂದ ನಂದ ಮೇಲಾಕತಿ ಅಂತ ನೀ ಹೆಂಗೋ ಮೇಲ ಅಂಬಿಡ್ಬೋದ ಕುಂಡಿ ಮೇಲೆ ಬಿದು ಹಂಗ ತರ ಮೇಲ್ ಮಾಡಿಬಿಡ ಹೌದೌದು ಸಿಕ್ಕಾ ನಂದ ಬೇಕಲ್ಲಿ ಖರೆ ಚಿತ್ತ ಮೇಲಾಗಿ ಬಿದ್ರೆ ನಾನು ಒಪ್ತನ ಅದಕ್ಕೆ ಡಬ್ಬಿ ಹೆಂಗ್ ಬೀಳ್ತಿ ಹಾಳಿಸಿ ನೋಡ್ತಾರ ಬಾಡ್ಯ ಸಿಕ್ಕಾಯ್ತಿಲ್ಲ ಅಂತ ಹೇಳಿ ಹಿಂಗಂತ ಹಾಳಿಸಿ ನೋಡ್ಲಾರ ತಗೊಳ್ದಿಲ್ಲ ಕೊಡಾಕ್ ಹೋಗಿ ನೋಟ್ ನೋಡ್ಬೇಕಾರೆ ಎರಡು ಕಡೆ ಹೊಳಿಸಿ ನೋಡ್ತಾನ ಸಿಕ್ಕಾಯಿತ್ತು ರೈಟ್ ಸಿಕ್ಕಾರ್ಲಿಕ್ಕೆ ನಾವು ರೈಟ್ ಹಾಗ ಏನಾಗ ಹಾಗ ನೋಡ್ನಿ ಏ ತೊಡಗ ತೊಡಗ ಹುಡುಗಿ ನಿನ್ನ ಗಡಗಿಯ ಗೋಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬರದಿತ್ತು ಹಡಗ ಮುಣಗಿತ್ತು ನಡಗ ಹೋಗ್ತಿತ್ತಲ್ಲ ತೊಡಗ ಹುಡುಗಿ ನಿನ್ನ ಗಡಗಿಯ ಗೋಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬರದಿತ್ತು ಹಡಗ ಮುಣಗಿತ್ತು ನಡಗ ಹೋಗ್ತಿತ್ತಲ್ಲ ಬಳಸಿ ಇಡಬೇಕಂತ ಕೆಡಸಿದಿ ಹುಡುಗಿ ನಿಂದೇನ ಉಳಿಲಿಲ್ಲ ಎಂತಾದ ಗಳಿಸಬೇಕ ತಿಳಿಸಿ ಹೇಳತನ ಎಂದು ಹಳಸುದಿಲ್ಲ ನೀರಾಗ ಕರಗಬಾರ್ದ ಬೆಂಕ್ಯಾಗ ಸುಡಬಾರ್ದ ನೀರಾಗ ಕರಗಬಾರ್ದ ಬೆಂಕ್ಯಾಗ ಸುಡಬಾರ್ದ ಕಳ್ಳರ್ ಒಯ್ಬಾರ್ದು ಮೊದಲ ಹುಡುಗಿದು ಕಳ್ಳರ್ ಒಯ್ಬಾರ್ದು ಮೊದಲ ಗಿಡಗ ಬರದಿತ್ತು ಹಡಗ ಮುಣಗಿತ್ತು ನಡಗ ಹುಟ್ಟಿತಲ್ಲ ಹುಡುಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಡುಗಾಡಪ್ಪ ಗಿಡಗ ಬರದಿತ್ತು ಹಡಗ ಮುಣಗಿತ್ತು ನಡಗ ಹುಟ್ಟಿತಲ್ಲ ತುಡಗ ತುಡಗ ಹುಡುಗಿ ನಿನ್ನ ಗಡಗಿಯ ಬುಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬರದಿತ್ತು ಹಡಗ ಮುಣಗಿತ್ತು ನಡಗ ಹೊಟ್ಟಿತಲ್ಲ ಹುಡುಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಡುಗಾಡಪ್ಪ ಗಿಡಗ ಬರದಿತ್ತು ಹಡಗ ಮುಣಗಿತ್ತು ನಡಗ ಹುಟ್ಟಿತಲ್ಲ ಯಾಕ್ರಿ ಯಾಕಿಲ್ರಿ ಶಿವಕುಮಾಸ್ತರ್ನ ಕೇಳ್ಬೇಕಂತ ಏನ್ ಕೇಳವ್ರದ್ರಿ ಅವ್ ರೈತಾಗಿ ಮಾಡ್ತಾನ ಮನ್ಯಾಗ ಮಾಡ್ತಾನಲ್ಲ ಎರಡೈತನ ಕಮ್ಮತ್ತೈತಿ ಏ ಕೇಳ ಬ್ಯಾಡ ಅನ್ನೋದಿಲ್ಲ ಅದು ಹುರಿ ಗುಡ್ಬೇಕ ಹುರಿ ಗೂಡಿಸ್ತಾರನ್ನ ನಾವ್ ಮುಂದ್ ಹೊಸ್ಕೊಂಡ್ ಹೊಂಟಿವ ಹಿಂದಿಂದ ಕಿಸ್ಕೊಂತ ಬರಾಕತ್ತ ಇವು ಹಂಗೇನಿಲ್ಲ ಅದು ಹುರಿ ಗುಡ್ಬೇಕದ ಈ ಸದ್ದ ಹುರಿ ಗೂಡ್ಸಿ ಮುಂದಿನ ವರ್ಷಕ್ಕೆ ಬರೋ ಮಟ್ಟ ಈ ಹುಂಚಿ ಹಿಡಕ್ ಹಾಕಾಕತ್ತಾರ ಅದನ್ನ ಕಟ್ಟೆ ಕಟ್ಟೆ ಹೋಗ್ತಾರ ಅವ್ರ ನಾವು ಹುರಿ ಗುಡ್ಸಿ ಹೋಗ್ಯಪ್ಪ ಅಂತ ತೋರ್ಸಾಕ ಹಿಂಗ ಕರೆ ಕಚ್ಚಿ ಹೋಗ್ಬೇಕಲ್ಲ ಹೌದು ನಿಂದ ತಿಳ್ತತ ನಂದು ತಿಳ್ತತ ನೋಡು ನಂದಾರ ಅವ್ರು ಅದಕ್ಕೆ ಹಾಕ ಹುಂಚಿ ಹಿಡಕ್ ಕಟ್ಟಬೇಕು ಇಲ್ಲಿ ಕಟ್ಟೆ ಹೋಗುದ ಮುಂದಿನ ವರ್ಷ ಮಟ್ಟ ಹುರಿ ಬಿಚ್ಚಬಾರ್ದ ಹೌದ್ ಹೌದು ಹೌದಿಲ್ಲ ಅವ ಮನ್ಯಾರ ರೈತಗೆ ಮಾಡ್ತಾನ ಟ್ರ್ಯಾಕ್ಟರ್ ಐತಿ ಎರಡೈತಿ ಕಮ್ಮತನು ಐತಿ ಐತಿಲ್ಲ ಟ್ರ್ಯಾಕ್ಟರ್ ಬಿಟ್ಟು ಒಂದಿನ ಹೊಲಕ್ ಹಾದು ಬಿತ್ತಾಕ ಮಳೆ ಆಗಿತ್ತು ಗುಡಿ ಕಟ್ಕೊಂಡ್ ಕೂರ್ಗಿ ಶೆಡ್ಡಿ ಬಟ್ಲಾ ಬಿಗದ್ ಕ್ಯಾಸಿ ಬಟ್ಟಲ ಮೇಲೆ ಕೈ ಇಟ್ಟ ತಲೆ ಮೇಲೆ ಹಾಕಿ ಸೂತ ತಲೆ ಮೇಲೆ ಹಾಕೊಂಡ್ ಬಂದ ಹೊಲ ಎಲ್ಲ ತಲೆ ಮೇಲೆ ಹಾಕಿದ್ದ ಹಳ್ಳಿ ಕೂರ್ಗಿ ಸಾಲಿಗೆ ಹೋಗೋದು ಬಾ ಮಾಡ್ತಿದ್ದ ಹಚ್ಚಿ ಮಳಿ ಕಡ್ದು ಬಿಡ್ತೀವಿ ಹೊಲ ಹೆಬ್ಬದ್ದಾತ ನಮ್ಮಪ್ಪ ಮೇಘರಾಜ ಬಂದಾನ ಹೊತ್ತಿ ಕಟ್ಟದ ಅವತ್ತಿ ನಿಂತು ಬಡದ ಹೊಲ ಹೆಬ್ಬದ್ದಾತು ಕೂರ್ಗಿ ಕೊಳರ್ಕೊಂಡ್ ಮನೆ ಕಡೆ ಬಂದ ಹೌದು ಮನ್ಯಾಗ ಏನ್ ಕೇಳ್ತಾಳ ಯಾಕ್ರಿ ದೌಡ ಬಂದಿರಲ್ಲ ಅಂತ ಹೇಳಿ ಏನ್ ಮಾಡ್ತಿ ಇಲ್ಲಿ ಮಳೆ ಆಗಿಲ್ಲ ಅಲ್ಲಿ ಹೊಲದ ಕಡೆ ಮಳೆ ಆಗೈತಿ ಅನಾವತ ಮಳಿ ಬಿದ್ದತಿ ಒಟ್ಟು ಪಾಟ್ ಹೊಡೆದಾವ ಹೆಬ್ಬದ್ದಾತು ಹೊಳಿ ಬಣ್ಣಿ ಅಂತ ಹೇಳ್ತಾನ ಮುಂದ್ ಒಂದ್ 15-20 ದಿನ ಬಿಟ್ಕೊಳ್ಳಿ ಹೊಲ ನೋಡಕ್ ಹೋಗ್ತಾನ ಬಿತ್ತಾಕ ಹದ ಬಂದಿರ್ತತಿ ಅವಾಗ ಹೊಳಿ ಬಂದ್ ಹೇಳ್ತಾನ ಹೆಂಡತಿ ಮುಂದೆ ಇವತ್ತ ಹೊಲ ಹದ ಬಂದದ್ ಬಿತ್ತಾಕ ನೋಡ್ಕೊಂಡ್ ಬಂದನ ನಾ ಬಿತ್ತಾಕ ಹೋಗ್ತಾನ ನೀ ಹಿಂದಿನ ದೌಡ್ ಬುತ್ತಿ ತಗೊಂಡ್ ಬಾ ಹಾಕ್ಬೇಕಂತ ಹೇಳಿ ಹೇಳಿದ ಈಗ ಹೇಳಿ ಕ್ಯಾಶ್ ಹೊಲಕ್ ಹೋದ್ ಬಂಡಿ ಕೊಳ ಕಟ್ಕೊಂಡ ಕುರ್ಗಿ ಇಳಿದ ಕ್ಯಾಶ್ ಕುರ್ಗಿ ಹೂಡಿ ಶೆಡ್ಡಿ ಬಟ್ಲಾ ಬಿಗದ ಉಡಿ ಕಟ್ಕೊಂಡ್ ಬಟ್ಟಲ ಮೇಲೆ ಕೈ ಇಟ್ಟು ಎತ್ತನ ಸಾ ಅಂತ ಬಾ ಮಾಡ್ತಿದ್ದ ನಿಂದ್ರಿ ಅಂತ ಹಿಂದೆ ನಿಂತ್ಕೊಂಡ ಶೇಕುನ್ ಹಿಂತಿ ಮರ ಅವನ ಮಗಳ ಅಂತಾನ ಅವ್ನು ಆಕಿ ಓದ್ ಅವ್ನು ಹಿಂತಿ ಮಾಡ ಹಂಗಲ್ಲ ಇಲ್ಲಿ ಇಲ್ಲಿ ಏನ್ ಹಿಂಗಂದ್ರೆ ಇದ್ಯಾಶ್ರೀ ಅಂದ್ರ ಓ ನಿಂದ್ರಿ ಅಂದ ಹೌದು ಯಾಕಂತ ಹೊಳ್ ನೋಡ್ದವ ಎತ್ತಿನ ತರಿಬಿ ಹೌದು
ಬಂತಾಡ್ರಿ ಅಂತ ಬಂದ್ಲು ತೆಲ್ಮೇರಿ ಮಠ ಬಂದ್ಲು ಒಡ್ಡಿನ ಮಠ ಹಾ ಈಗ ಏನ್ ತೆಲ್ಮೇರಿ ಹಾಕಿಲ್ಲ ರೌಂಡ್ ಹೌದು ಈಗ 15 ದಿವಸದಿಂದ ಹಾಕಿ ಹೌದು ಒಂದ್ ಗೇನಿಗೇನ ಸೋಟ್ ನಾಟಿಗೆ ಆಗೈತಿ ಒಂದೊಂದ್ ಗೇನ್ ನಾಟಿಗೆ ಆಗೈತಿಲ್ಲ ಹೌದು ಅದನ್ನ ಮುರಿ ಬೇಡ ಅಂದ್ರ ಮೊದಲು ಬಿತ್ತಿದ್ದು ಮುರಿ ಬೇಡ ಹಾ ಹೊಲ ಅದ ಬಂದತಿ ಬಿತ್ತೋದು ಬಿಡಬೇಡ ಹೆಂಗ್ ಬಿತ್ತನ್ಲ ಹೌದು ಅಂದ್ರೆ ಮೊದಲು ಬಿತ್ತಿದ್ದು ಮುರಿಯಂಗಿಲ್ಲ ಹೊಲ ಬಿತ್ತುದು ಬಿಡಂಗಿಲ್ಲ ಬಿತ್ಕೊಂಡು ಹೋದ್ ಹೊಲ ಇವತ್ತು ನೋಡೋಣ ಶಿವಕು ಮಾಸ್ತರ್ ಹೆಂಗ್ ಬಿತ್ತಿಯೋ ಬಿತ್ತು ನೋಡುನು ಪಾವರ್ ಇದ್ರ ಬಿತ್ಬೇಕ ಮತ್ತೆ ಮೊದಲ ತಲೆ ಮೇಲೆ ಹಾಕಿದ್ ಒಂದೊಂದು ಗೇನ್ ಆಗೈತಿ ಅದನ್ನ ಮುರಿಯಂಗಿಲ್ಲ ಹೊಲ ಎಲ್ಲ ಬಿತ್ತು ಮತ್ತು ತಲೆ ಮೇಲೆ ಹಾಕುದು ಬಿಡಂಗಿಲ್ಲ ಹೌದು ತಲೆ ಮೇಲೆ ಹಾಕ್ಲಾರ ಹೊಲ ಬಿತ್ತಾಕ್ ಬರೋಂಗಿಲ್ಲ ನೇಮ್ ಅದ ರೈತಂದ ರೈತಿಂಗಿ ಮಾಡೋ ನೇಮ ತಲೆ ಮೇಲೆ ಹಾಕ್ಬೇಕ ಅಂದಾಗ ಹೊಲ ಬಿತ್ತಾಕ್ ಬರ್ತೈತಿ ನೋಡೋಣ ಹೆಂಗ ಬಿತ್ತ ಮಾಸ್ತರ ನಮ್ಮ ಅಜ್ಜ ಮುತ್ತನ ಕಾಲದಿಂದ ಬಂದತ್ ಮತ್ತ ನಮ್ಮ ಅಜ್ಜನ ತಲೆ ಮೇಲೆ ಹಾಕಿ ಹೊಲ ಬಿತ್ತಾನ ನಾ ಅದ್ರ ಬಿತ್ತಾಕ್ ಹೋಗ್ಬೇಕ್ರೆ ತಲೆ ಮೇಲೆ ಹಾಕಿ ಬಿತ್ತೀನಿ ಈಗ ಖರೆ ಇದೇ ದಂಡ ಕುಡುದಿಲ್ಲಪ್ಪ ಇವ್ರಿಗೆ ನೋಡೋಣ ಏನ್ ಹೇಳ್ತಾನ ತೂಗುದಿಲ್ಲ ಆ ತುಡಗ ಹುಡುಗಿ ನಿನ್ನ ಗಡಗಿಯ ಬುಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬರದಿತ್ತು ಹರಗ ಮುಳಗಿತ್ತು ನಡಗ ಹೊಟ್ಟೆ ತಲ್ಲ ತುಡಗ ಹುಡುಗಿ ನಿನ್ನ ಗಡಗಿಯ ಬುಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬರದಿತ್ತು ಹಡಗ ಮುಳಗಿತ್ತು ನಡಗ ಹೊಟ್ಟೆ ತಲ್ಲ ಇಂತಾದ ಗಳಸಿ ಹೋಗಬೇಕ ಹುಡುಗಿ ಮೋಕ್ಷವ ದೂರಿಲ್ಲ ನಾನ ಶ್ರೇಷ್ಠ ಅಂತ ಯಾವ ಮಾಡಿದರ ನರಕ ತಪ್ಪುದಿಲ್ಲ ದಾರಿಯೋಳು ಹುಲ ಕುಂದ ಗುರು ಶಿವಲಿಂಗ ನಮ್ಗ ದಾರಿಯೋಳು ಹುಲ ಕುಂದ ಗುರು ಶಿವಲಿಂಗ ನಮ್ಗ ಮಾಡಿ ಹೇಳಿದ ಕುಲ್ಲ ನಮಗ ಮಾಡಿ ಹೇಳಿದ ಕೊಲ್ಲ ಗಿಡಗ ಬರದಿತ್ತು ಹಡಗ ಮುಳಗಿತ್ತು ನಡಗ ಹೋಗ್ತಿತ್ತಲ್ಲ ತುಡಗ ಹುಡುಗಿ ನಿನ್ನ ಗಾಡಗೆಯ ಬುಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬರದಿತ್ತು ಹಡಗ ಮುಳಗಿತ್ತು ನಡಗ ಹೋಗ್ತಿತ್ತಲ್ಲ ತುಡಗ ಹುಡುಗಿ ನಿನ್ನ ಗಾಡಗೆಯ ಬುಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬರದಿತ್ತು ಹಡಗ ಮುಣಗಿತ್ತು ನಡಗ ಹೊಟ್ಟಿತಲ್ಲ ಹುಡುಗ ಹುಡುಗಿ ನಿನ್ನ ಗಡಗೆಯ ಬುಡ ಮೇಲ ನೀನು ಸುಡುಗಾಡ ಪಾಲ ಗಿಡಗ ಬರದಿತ್ತು ಹಡಗ ಮುಣಗಿತ್ತು ನಡಗ ಹೊಟ್ಟಿತಲ್ಲ ಎಲ್ಲಪ್ಪನ ಹರಳೆ ಶಾಬು ಸರ್ ಅವರ ಕಲೆ ಮೆಚ್ಚಿ 20